ನಮಸ್ಕಾರ. ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇಂದು ವಿಶ್ವ ಆಟಿಸಂ ದಿನಾಚರಣೆ. ಈ ಒಂದು ದಿನವನ್ನು ಪ್ರತಿ ಏಪ್ರಿಲ್ 2ನೇ ತಾರೀಕಿನಂದು ಆಚರಣೆಯನ್ನು ಮಾಡಲಾಗುತ್ತೆ. ಹಾಗಿದ್ರೆ ಏನಿದು ವಿಶ್ವ ಆಟಿಸಂ ಜಾಗೃತಿ ದಿನ ಅಂತ ನೋಡುವಂಥದ್ದಾದರೆ, ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಒಂದು ಕಾಯಿಲೆ ಅಂತಲೇ ಹೇಳಬಹುದು. ಮಕ್ಕಳ ನರಮಂಡಲದ ಬೆಳವಣಿಗೆಯ ಸಂದರ್ಭದಲ್ಲಾಗುವಂಥ ನ್ಯೂನ್ಯತೆ ಆಗಿರಬಹುದು, ಅಥವಾ ಸಮಸ್ಯೆಗಳು ಅಂತ ಏನಿರುತ್ತೆ, ಸಾಮಾಜಿಕ ಸಂವಹನ ಜೊತೆಗೆ ಸಾಮಾಜಿಕ ನಡವಳಿಕೆ, ಇದೆಲ್ಲ ಸಮಸ್ಯೆಯಿಂದಾಗಿ ಮಕ್ಕಳು ತಮ್ಮದೇ ಆದಂಥ ಪ್ರಪಂಚದಲ್ಲಿರ್ತಾರೆ. ಆ ಮಕ್ಕಳಿಗೆ ಉತ್ತಮವಾದಂಥ ಉದ್ಯೋಗ ಜೊತೆಗೆ ವಿದ್ಯಾಭ್ಯಾಸ, ಹಾಗೆ ಅವ್ರನ್ನ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುವಂಥ ರೀತಿಯಲ್ಲಿ ಮಾಡುವಂಥ ಒಂದು ವಿಶೇಷವಾದಂಥ ಜಾಗೃತಿಯನ್ನು ಮೂಡಿಸುವಂಥ ದಿನವಾಗಿ ಈ ಒಂದು ದಿನವನ್ನು ವಿಶ್ವ ಆಟಿಸಂ ಜಾಗೃತಿ ದಿನಾಚರಣೆ ಅಂಥೇಳಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇದನ್ನು ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕಿನಂದು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಅದರಂತೆ ಜೀವಜಲ, ಈಗಾಗಲೇ ರಾಜ್ಯದಲ್ಲಿ ಬರ ಆವರಿಸಿದೆ. ಜೊತೆಗೆ ಪ್ರತಿಯೊಂದು ಹನಿ ಹನಿಗೂ ಕೂಡ ಈಗ ಹಾಹಾಕಾರ ಶುರುವಾಗಿರುವಂಥದ್ದು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳೋದರ ಜೊತೆಗೆ ನೀರನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಬೇಕು, ಅದು ಕೂಡ ಬಹಳನೇ ಮುಖ್ಯ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶಗಳಿಗಿಂತ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಅಂತರ್ಜಲದ ಮಟ್ಟವೂ ಕೂಡ ಸಾಕಷ್ಟು ಕುಸಿತವನ್ನು ಕಾಣ್ತಾ ಇರುವಂಥದ್ದು. ಯಾಕೆ ಅಂತ ಕಾರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆಧುನಿಕತೆಯ ಹೆಸರಿನಲ್ಲಿ ನಗರೀಕರಣ ಆಗ್ತಾ ಇರುವಂಥದ್ದು ಹೆಚ್ಚಾಗಿ ಅಂತರ್ಜಲದ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಇಂಗುಗುಂಡಿಗಳನ್ನು ಸ್ಥಾಪನೆ ಮಾಡುವ ಮೂಲಕವಾಗಿ ಏನು ಅಂತರ್ಜಲ ಇದೆ ಅದನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು. ಅಂತೆ ಈಗಾಗಲೇ ಲೋಕಸಭಾ ಚುನಾವಣೆಯ ದಿನಾಂಕ ನಿಗದಿಯಾಗಿರುವಂಥದ್ದು. ಕರ್ನಾಟಕದಲ್ಲಿ 2 ಹಂತದಲ್ಲಿ ಮತದಾನದ ಪ್ರಕ್ರಿಯೆಗಳು ನಡೆಯುತ್ತೆ. ಒಂದು ಏಪ್ರಿಲ್ 26ನೇ ತಾರೀಕು, ಮತ್ತೊಂದು ಮೇ 7ನೇ ತಾರೀಕಿನಂದು ಕರ್ನಾಟಕದಲ್ಲಿ ಮತದಾನದ ಪ್ರಕ್ರಿಯೆ ನಡೆಯುತ್ತೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂಥದ್ದು ಬಹಳನೇ ಮುಖ್ಯ. ಅದರಲ್ಲೂ ಪ್ರಮುಖವಾಗಿ ಈ ವರ್ಷ ಸಾಕಷ್ಟು ಜನ ಹೊಸ ಮತದಾರರು ಚುನಾವಣೆಯಲ್ಲಿ ಮತದಾನವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ನಮ್ಮ ಮತ ನಮ್ಮ ಹಕ್ಕು ಅನ್ನುವಂಥ ರೀತಿಯಲ್ಲಿ ತಪ್ಪದೆ ಎಲ್ಲರೂ ಕೂಡ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಈ ಹಿಂದಿನ ಕೆಲವೊಂದು ಉದಾಹರಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಮತದಿಂದ ಅದೆಷ್ಟೋ ಜನ ವ್ಯಕ್ತಿಗಳು ಸೋತಿರುವಂಥದ್ದನ್ನು ನಾವು ನೋಡಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದಕ್ಕೆ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಬಹಳನೇ ಮುಖ್ಯ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ನಾವೇನು ಕರಿತೀವಿ, ಅದರಲ್ಲಿ ಎಲ್ಲರೂ ಕೂಡ ತಪ್ಪದೆ ಭಾಗಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಬಹಳನೇ ವಿಶೇಷವಾದಂಥ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಜಿ.ಕೆ. ತಿಪ್ಪೇಸ್ವಾಮಿ ಅವರು. ಇವರು ಅಪರೂಪದ ಕಲಾವಿದರು. ಇವರು ಮೂಲತಃ ನೋಡುವಂಥದ್ದಾದರೆ ಒಂದು ಬಯಲಾಟ ಜೊತೆಗೆ ರಂಗಭೂಮಿ ಕಲಾವಿದರು. ಕಳೆದ 25 ವರ್ಷಗಳಿಂದ ಈ ಒಂದು ಬಯಲಾಟದ ವಿವಿಧ ಕಲಾ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವಂತಹ ವ್ಯಕ್ತಿ. ಇವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ
ಸ್ವಾಗತವನ್ನು ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಅದರಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚಿತವಾಗಿ ಒಂದೊಳ್ಳೆ ಮಾತಿನಿಂದಾಗಿ ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯನ್ನು ಶುರು ಮಾಡೋಣ. ಒಂದೊಳ್ಳೆ ಮಾತು, ವಿದ್ಯೆ ಮತ್ತು ಸಂಸ್ಕೃತಿ. ಕಲಿಯುವಂಥ ವಿದ್ಯೆಯಲ್ಲಿ ತುಸು ಕಡಿಮೆಯಾದರೂ ಕೂಡ ಪರವಾಗಿಲ್ಲ, ಆದರೆ ಕಲಿಯುವಂಥ ಸಂಸ್ಕೃತಿಯಲ್ಲಿ ಕೊಂಚವೂ ಕೂಡ ಕಡಿಮೆ ಆಗಬಾರ್ದು. ಅಕ್ಷರ ಕಲಿತಂಥ ವ್ಯಕ್ತಿ ಭ್ರಷ್ಟನಾದರೂ ಕೂಡ ಆಗಬಹುದು, ಆದರೆ ಸಂಸ್ಕೃತಿ ಕಲಿತಂಥ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟನಾಗಲಾರ. ಹಾಗಾಗಿ ಈ ಒಂದು ಒಳ್ಳೆಯ ಮಾತಿನಿಂದಾಗಿ ನಾವು ತಿಳಿದುಕೊಳ್ಳುವಂಥ ವಿಚಾರ, ನಾವು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವುದರ ಜೊತೆಗೆ ಸಂಸ್ಕೃತಿಯನ್ನು ಕೂಡ ಕಲಿಸಬೇಕಾಗತ್ತೆ. ಯಾಕೆಂದರೆ ಮಕ್ಕಳು ವಿದ್ಯೆಯ ಜೊತೆಗೆ ಸಂಸ್ಕೃತಿಯನ್ನು ಕಲಿತ್ಕೊಂಡಾಗ ನಾವು ಕೂಡ ಭಾರತೀಯರು ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅನ್ನುವಂಥ ಒಂದೊಳ್ಳೆಯ ಮಾತಿನ ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದೊಳ್ಳೆಯ ಮಾತು ಪ್ರತಿನಿತ್ಯ ಸಂಚಿಕೆಗಳಲ್ಲಿ ನಾವು ವಿಶೇಷವಾಗಿರುವಂಥ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಈಗ ಕಾರ್ಯಕ್ರಮದ ಅತಿಥಿಯವರನ್ನ ಮತ್ತೊಮ್ಮೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಓಕೆ ಸರ್, ತಾವು ಮೂಲತಃ ಈ ಒಂದು ಬಯಲಾಟ ರಂಗಭೂಮಿ ಕಲಾವಿದರು. ಬಹಳನೇ ವರ್ಷಗಳಿಂದ ಇದನ್ನು ತಾವು ಮಾಡ್ತಾ ಬರ್ತಾ ಇರುವಂಥದ್ದು. ಬಯಲಾಟ ಅನ್ನುವಂಥದ್ದೇ ಒಂದು ವಿಶೇಷವಾಗಿರುವಂಥದ್ದು. ತಾವು ಬಾಲ್ಯದಲ್ಲಿ ಒಂದು ಬಯಲಾಟವನ್ನು ಕಲಿಯೋದಕ್ಕೆ ಆಸಕ್ತಿಯನ್ನು ಹೇಗೆ ತೋರಿಸಿದ್ರಿ, ಹೇಗಿದು ಶುರುವಾಯಿತು ಅನ್ನುವಂಥದ್ದು ಸರ್? ಮತ್ತೊಮ್ಮೆ ನಮಸ್ತೆ ಸರ್. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ, ಬಯಲಾಟ ಬೆಳೆಯದಿದ್ದರೆ ಬಾಡುವುದು ಜನಮನದ ಭಾವನೆಗಳೆಲ್ಲ. ಬಯಲಾಟ ಬೊಬ್ಬೆ ಇಟ್ಟರೆ ಬಂಜರ ಭೂಮಿ ಬೇರೊಡೆಯುವುದು, ಬಯಲಾಟ ಬಲಗೊಂಡರೆ ಬರಗಾಲವು ಬಿಲ ಸೇರುವುದು ಎಂಬ ಮಾತಿನೊಂದಿಗೆ ಸರ್, ನಾವು ನಮ್ಮ ತಾಯಿಯ ತವರು ಮನೆಯ ಕಡೆಯಿಂದ ಈ ಒಂದು ಕಲಾ ಪ್ರಕಾರ ನಮ್ಮ ತಾತನವರು, ಅವರ ಮಕ್ಕಳು, ಅದರ ಜೊತೆಗೆ ನಮ್ಮ ದೊಡ್ಡಪ್ಪ ಮಗ ಅವರೆಲ್ಲ ಆಡ್ತಾ ಇದ್ರು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಲಾ ಪ್ರಕಾರ ಅಭಿನಯ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಹೋಗಿ ವೀಕ್ಷಣೆ ಮಾಡ್ತಾ ಇದ್ವಿ ಸರ್. ಅಂದ್ರೆ ತಾಲೀಮು ನಡೀತಾ ಇರಬೇಕಾದ್ರೆ, ಪ್ರದರ್ಶನ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದರೆ ಇದು ಒಂದು ಸುಂದರವಾದ, ವಿಶಿಷ್ಟವಾಗಿರ್ತಕ್ಕಂಥ ಸುಂದರವಾದ ಒಂದು ವೇಷಭೂಷಣವನ್ನು ತೊಟ್ಟು ಅಭಿನಯ ಮಾಡ್ತಕ್ಕಂಥ ಕಲಾ ಪ್ರಕಾರ ಸರ್. ಇದರಲ್ಲಿ ಇರ್ತಕ್ಕಂಥ ಡೈಲಾಗ್ ಹೇಳ್ತಕ್ಕಂಥದ್ದಾಗಲಿ, ಆಮೇಲೆ ಇದರ ಹಾಡುಗಾರಿಕೆ, ಕುಣಿತಗಳು ಭಾಳಷ್ಟು ನನ್ನ ವಿದ್ಯಾಭ್ಯಾಸದ ಜೊತೆಗೆ ಭಾಳ ಆಕರ್ಷಣೆ ಮಾಡಿದೆ ಸರ್. ಹಂಗಾಗಿ ನಾನು ಶಾಲೆಯ ಹಂತದಲ್ಲಿ ಸಹ ಯಾವುದೇ ವೇಷಭೂಷಣ ಇಲ್ಲದೆ ಹಾಗೆ ಶಾಲೆಯ ಕಾರ್ಯಕ್ರಮಗಳಲ್ಲಿ ಅಭಿನಯ ಮಾಡ್ತಾ ಇದ್ದೆ ಸರ್, ಚಿಕ್ಕದಾಗಿ ಪ್ರದರ್ಶನ ಮಾಡ್ತಾ. ತದನಂತರ ಈ ಒಂದು ಕಲಾ ಪ್ರಕಾರವನ್ನು ಭಾಳಷ್ಟಾಗಿ ನಾನು ಅಲ್ಲಿ ಒಂದು ಅಭಿನಯ ಮಾಡ್ತಕ್ಕಂಥದ್ದು ಒಂದು ಭಾಳ ಮೈಗೂಡಿಸ್ಕೊಂಡ ನಂತರ ಎಲ್ಲಿ ಪ್ರದರ್ಶನ ತಾಲೀಮು ನಡೆಯುತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಕಥಾನಾಯಕನಾಗಿ ಅಂದರೆ ಕಲಿತಕ್ಕಂಥರಿಗೆ ಹಿಂದೆ ಹೇಳ್ಕೊಡ್ತಕ್ಕಂಥದ್ದು, ಆಮೇಲೆ ಈ ವೇಷಭೂಷಣ ಮಾಡ್ತಾರಲ್ಲ ಸರ್, ಅದರ ಒಂದು ಪಾತ್ರಕ್ಕೆ ವೇಷಭೂಷಣ ಕಟ್ತಕ್ಕಂಥದ್ದು, ಈ ಒಂದೆಲ್ಲರೂ ತೋಡಿಸ್ತಾ ಕೊನೆಗೆ ನಾನೇ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರದರ್ಶನ ಮಾಡಲಿಕ್ಕೆ ರೇಣುಕದೇವಿ ಮಹಾತ್ಮೆಯಲ್ಲಿ ರೇಣುಕರಾಜನ ಪಾತ್ರಧಾರಿಯಾಗಿ ಈ ಒಂದು ರಂಗದಲ್ಲಿ ಪ್ರವೇಶ ಮಾಡ್ತೀನಿ. ಓಕೆ, ಆವಾಗ ತಮ್ಮ ಒಂದು ವಯಸ್ಸು ಎಷ್ಟಿತ್ತು ಸರ್ ತಾವು ಪ್ರಾರಂಭದಲ್ಲಿ ಬಣ್ಣ ಹಚ್ಚಿದಾಗ? 32 ವರ್ಷ ಆಯಿತು ಸರ್. 32 ವರ್ಷ ಅಂದರೆ ಭಾಗಶಃ ಈಗ ಕಳೆದ ಒಂದು 25 ವರ್ಷಗಳಿಂದ ತಾವು ಈ ಒಂದು ಬಯಲಾಟದ ವಿವಿಧ ಕಲಾ ಪ್ರಕಾರಗಳಲ್ಲಿ ತೊಡಸ್ಕೊಂಡಿದ್ದೀರಾ. ಈಗ ಈ ಒಂದು ಬಯಲಾಟ ಅನ್ನುವಂಥದ್ದಾದರೆ ಸಾಮಾನ್ಯ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಸೊ ಹಾಗೆ ಇದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡುವಂಥದ್ದಾದರೆ ಬಯಲಾಟದ ಬಗ್ಗೆ ಏನು ಹೇಳ್ತೀರಾ? ಎಸ್ ಸರ್, ಇತಿಹಾಸ ಆಧಾರಗಳಲ್ಲಿ 2 ಬರ್ತವೆ ಸರ್. ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರಗಳು ಅಂತ. ಪುರಾತತ್ವ ಆಧಾರಗಳಲ್ಲಿ ನಾಣ್ಯಗಳು, ಆಮೇಲೆ ಅವೆಲ್ಲ 4-5 ಐಟಮ್ಸ್ ಬರ್ತವೆ ಸರ್. ಈ ಸಾಹಿತ್ಯ ಆಧಾರಗಳಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಬರಹಗಳು, ವಿದೇಶಿಯ ಬರಹಗಳು. ಈ ಮೌಖಿಕ ಸಾಹಿತ್ಯದಲ್ಲಿ ಲಾವಣ್ಯಗಳು ಮತ್ತು ಜನಪದ ಅಂತ. ಆ ಜನಪದ ಕಲಾ ಪ್ರಕಾರಗಳಲ್ಲಿ ಬರ್ತಕ್ಕಂಥದ್ದೇ ಬಯಲಾಟ ಸರ್. ಈ ಒಂದು ಬಯಲಾಟ ಕೆಲವೊಂದು ಪ್ರದೇಶಗಳ ಅನುಗುಣವಾಗಿ ತನ್ನದೇ ಆದ ಒಂದು ಹೆಸರು ಪಡೆದಿದೆ. ಈಗ ಉದಾಹರಣೆಯಾಗಿ ಸರ್, ತೆಲುಗಿನಲ್ಲಿ ಬೀದಿ ನಾಟಕಂ, ತಮಿಳಿನಲ್ಲಿ, ಆಮೇಲೆ ಕೇರಳದಲ್ಲಿ ಕೃಷ್ಣಾವಳಂ, ಈ ಥರ ಕರ್ನಾಟಕದಲ್ಲಿ ಪ್ರದೇಶಿಕ ಅನುಸಾರವಾಗಿ ತನ್ನದೇ ಆದ, ಈಗ ಕೇಳಿಕೆ, ದೊಡ್ಡಾಟ, ಈ ಥರ ಸಣ್ಣಾಟ, ಈ ಥರ ತನ್ನ ಪ್ರದೇಶಾನುಸಾರವಾಗಿ ಹೆಸರುಗಳನ್ನು ಪಡೆದುಕೊಂಡು ಬಂದಿದೆ ಸರ್. ಇದು ಒಂದು ದ್ರಾವಿಡ ಮೂಲದ ಕಲಾ ಪ್ರಕಾರ. ಇದು ಆ ವಿಜಯನಗರ ಸಾಮ್ರಾಜ್ಯ ಕಾಲದ ಒಂದು ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದನ್ನು ಕೆತ್ತಿರ್ತಕ್ಕಂಥ ಶೈಲಿಯಲ್ಲಿ
ಹೂವೆನ್ ಸಾಂಗನ್ನು ತನ್ನ ಸಿವಿಕೆ ಗ್ರಂಥದಲ್ಲಿ ಸಹ ಇದರ ಒಂದು ಪದವನ್ನು ಬಳಸಿದ್ದಾನೆ. ಆಮೇಲೆ ಇಂದಿನ ಕಾಲದಲ್ಲಿ ವನಸ್ಪತಿಯನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಜನರು ಒಂದು ಸಾಂಸ್ಕೃತಿಕವಾಗಿ ಆಡ್ತಕ್ಕಂಥ ಕಲಾ ಪ್ರಕಾರ. ಆಮೇಲೆ ಕಿಟೆಲ್ ತನ್ನ ಗ್ರಂಥದಲ್ಲಿ ಡ್ಯಾನ್ಸ್ ವಿತ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಒಂದು ಸಂದೇಶವನ್ನು ಸಹ ನೀಡಿದ್ದಾರೆ ಸರ್. ಹೀಗೆ ಅನೇಕರು ಇದರ ಬಗ್ಗೆ ಬಯಲಾಟ ಅಂತಕ್ಕಂಥದ್ದು ಒಂದು ಹಿನ್ನೆಲೆಯನ್ನು ಭಾಳಷ್ಟು ಜನ ಇದರ ಒಂದು ಹಿನ್ನೆಲೆಯನ್ನು ತಂದಿದ್ದಾರೆ ಸರ್. ಒಂದು ಕುರುಗೋಡಿನ ತಾಳೆಗರಿ ಶಾಸನದಲ್ಲಿ ಹಿಂದೆ ಈ ಥರ ಅಭಿನಯ ಮಾಡ್ತಕ್ಕಂಥವರಿಗೆ ಭೂಮಿಯನ್ನು ಉಂಬಳವಾಗಿ ಕೊಡ್ತಾ ಇದ್ರು ಅಂತಕ್ಕಂಥದ್ದು ಸಹ ಹಿನ್ನೆಲೆ ಇದೆ. ಹೀಗೆ ಬಯಲಾಟ ಕಲಾ ಪ್ರಕಾರ ಯಾವ ರೀತಿಯಾಗಿ ತನ್ನ ಜನ್ಮವನ್ನು ಪಡಿತಕ್ಕಂಥ ಅನೇಕ ದಾಖಲೆಗಳ ಪ್ರಕಾರ ಸಹ ಒಂದು ಮೂಡಿ ಬಂದಿದೆ ಸರ್. ಓಕೆ, ತಮ್ಮ ಒಂದು ಹಿನ್ನೆಲೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಪ್ರದರ್ಶನಗಳನ್ನು ತಾವು ಕೊಟ್ಟಿರುವಂಥದ್ದು. ಈ ಒಂದು ಬಯಲಾಟ ಅನ್ನುವಂಥದ್ದಾದರೆ ಸರ್, ಈಗ ತಾವು ಈ ಒಂದು ಹಂಪಿ ಉತ್ಸವ, ಬಳ್ಳಾರಿ ಉತ್ಸವದಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ. ಸಾಮಾನ್ಯ ವೇದಿಕೆಗಳಲ್ಲಿ ಮಾಡೋದಕ್ಕೂ ಬಹಳ ದೊಡ್ಡದಾದಂಥ ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಆ ಒಂದು ಅನುಭವ ಹೇಗಿತ್ತು ಅಂತ? ಎಸ್ ಸರ್, ಈಗ ಅಂದರೆ ಬಣ್ಣ ಹಚ್ಚಿನೇ ನಾನು 100 ಪ್ರದರ್ಶನಗಳು ಆಗಿಲ್ಲ ಸರ್. ಅಂದರೆ ನನ್ನ ಕಲಾ ಪ್ರಕಾರ ತೊಡಗಿಸಿಕೊಂಡಿರೋದು 100. ಅಂದರೆ ವೇಷಭೂಷಣ ಮಾಡ್ತಕ್ಕಂಥದ್ದು, ಮೇಳ ಸಂಗೀತ ಮಾಡ್ತಕ್ಕಂಥದ್ದು, ಆಮೇಲೆ ಅವರಿಗೆ ವಸ್ತ್ರಾಲಂಕಾರ ಮಾಡ್ತಕ್ಕಂಥದ್ದು, ರಂಗವೇದಿಕೆ ಮಾಡ್ತಕ್ಕಂಥದ್ದು, ಇದನ್ನು ಮಾಡೋದ್ರ ಜೊತೆಗೆ ನಾನು ಬಯಲಾಟ ಅಭಿನಯ ಮಾಡಿದ್ದೀನಿ ಸರ್. ಬಯಲಾಟ ಅಭಿನಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿನಯ ಮಾಡೋದಕ್ಕೂ ಉತ್ಸವಗಳಲ್ಲಿ ಅಭಿನಯ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಅಭಿನಯ ಮಾಡ್ತಾ ಇದ್ರೆ ನಮ್ಮ ಭಾಗದ ಜನ, ನಮ್ಮ ಒಂದು ಗ್ರಾಮೀಣ ಜನರು ಇರ್ತಕ್ಕಂಥದ್ದು. ಆದರೆ ಉತ್ಸವಗಳಲ್ಲಿ ಅಭಿನಯ ಮಾಡ್ತಕ್ಕಂಥದ್ದು ಭಾಳಷ್ಟು ವಿವಿಧ ಪ್ರದೇಶಗಳಿಂದ, ಆಮೇಲೆ ಅಲ್ಲಿ ಇರ್ತಕ್ಕಂಥ ವೇದಿಕೆ, ಅಲ್ಲಿಯ ಧ್ವನಿವರ್ಧಕಗಳು, ಆ ಒಂದು ವೇದಿಕೆ ಬಹಳಷ್ಟು ಸುಂದರವಾಗಿರುತ್ತೆ ಸರ್. ಏನಾಗಿದೆ ಸರ್ ಅಂದರೆ ಉತ್ಸವಗಳಲ್ಲಿ ನಮ್ಮ ಕಲಾ ಪ್ರಕಾರಕ್ಕೆ ಈಗೇನು ಕೊನೆಯ ಟೈಮು ಸರ್. ಈಗ ಉತ್ಸವದ ಮುಖ್ಯ ವೇದಿಕೆಗಳಲ್ಲಿ ನಮಗೆ ಪ್ರದರ್ಶನ ಭಾಳ ಕೊಡೋದೇ ಇಲ್ಲ ಸರ್. ಮುಖ್ಯ ಈಗ ಒಂದು ಯಾವುದೋ ಹಂಪಿ ಉತ್ಸವ ಮಾಡಿದರೆ ಒಂದು 4 ವೇದಿಕೆ ಮಾಡಿರ್ತಾರೆ ಸರ್. ಮುಖ್ಯವಾದ ವೇದಿಕೆ ಗಣ್ಯಮಾನ್ಯರು, ವಿಶೇಷ ಆಹ್ವಾನಿಸುವ ವೇದಿಕೆಗೆ ನಮಗೆ ಕೊಡಲ್ಲ. ಯಾಕೆ ಸರ್ ಅಂದರೆ ನಮ್ಮ ಕಲಾ ಪ್ರಕಾರ ಎಲ್ಲ ಯಾವುದೋ ಒಂದು ದೂರದಲ್ಲಿ ಇರ್ತಕ್ಕಂಥ ವೇದಿಕೆಗೆ ಕೊನೆಯ ಟೈಮ್ 12 ಗಂಟೆ ಅಂದರೆ ಜನರೆಲ್ಲ ಅಲ್ಲೇ ನಿದ್ದೆಗೆ ಜಾರೋ ಸಮಯದಲ್ಲಿ ಕೊಡ್ತಕ್ಕಂಥದ್ದು ಅದು ಒಂದು ಭಾಳ ನೋವಿನ ಸಂಗತಿ ಸರ್ ಉತ್ಸವಗಳಲ್ಲಿ ನಮ್ಮ ಕಲಾ ಪ್ರಕಾರಕ್ಕೆ. ಯಾಕಂದ್ರೆ ನಮ್ಮ ಕಲಾ ಪ್ರಕಾರಕ್ಕೆ ನಾವು ಸಹ ಅಷ್ಟೇ ಸಮಯದಲ್ಲಿ ಅಭಿನಯ ಮಾಡ್ತಕ್ಕಂಥ ಶಕ್ತಿ ಇದ್ರೂ ಕೂಡ ನಮಗೆ ಅಂಥ ಒಂದು ವೇದಿಕೆಗಳಲ್ಲಿ ಪ್ರಬುದ್ಧವಾಗಿರ್ತಕ್ಕಂಥ ಇಂಪಾರ್ಟ್ ಆಗಿರ್ತಕ್ಕಂಥ ವೇದಿಕೆ ಇನ್ನೂ ಇವತ್ತಿನವರೆಗೂ ಸಿಕ್ಕಿಲ್ಲ ಸರ್ ನಮ್ಮ ಒಂದು ಕಲಾ ಪ್ರಕಾರಕ್ಕೆ. ಅಂದರೆ ಈಗ ಈ ಬಯಲಾಟದಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಂಡಿರ್ತೀರಾ. ಇದರ ಜೊತೆಗೆ ಕೆಲವೊಂದು ಸಾಮಾಜಿಕ ಕಾರ್ಯಗಳು, ಅಂದರೆ ಈಗೇನು ಚುನಾವಣೆ, ಲೋಕಸಭಾ ಚುನಾವಣೆ ನಡೀತಾ ಇರುವಂಥದ್ದು, ಕಳೆದ ಬಾರಿಯ 2019 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವು ಕೂಡ ಈ ಒಂದು ಮತದಾನದ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸದಲ್ಲಿ ತೊಡ್ಕೊಳ್ತೀರಾ. ಸೊ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುವಂಥದ್ದಾದರೆ. ನಮ್ಮ ಬಯಲಾಟ ಕಲಾ ಪ್ರಕಾರ ಕೇವಲ ರಾಮಾಯಣ ಮಹಾಭಾರತಗಳ ಪ್ರದರ್ಶನಗಳಿಗೆ ಮಾತ್ರ ಸೀಮಿತವಾಗಬಾರ್ದು. ಇದನ್ನು ಈಗ ಡ್ರಾಮಾ ಮತ್ತು ಸಿನಿಮಾಗಳಲ್ಲಿ ಸಹ ತೋರಿಸ್ತಾರೆ. ಇದನ್ನು ನಾವು ಸಹ ಜಾಗೃತಿ ಪ್ರದರ್ಶನಗಳನ್ನು ಮಾಡಬಹುದು, ಜನಜಾಗೃತಿ ಪ್ರದರ್ಶನಗಳನ್ನು ಮಾಡಬಹುದು ಅಂತಕ್ಕಂಥದ್ದು ಒಂದು ಹಿನ್ನೆಲೆಯಲ್ಲಿ 2019 ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದು ಸರ್ಕಾರ ನಮಗೊಂದು ಜಿಲ್ಲಾ ಸ್ವಿಪ್ ಸಮಿತಿ ನಮಗೆ ಅನುಕೂಲ ಮಾಡಿಕೊಡ್ತೀವಿ ಸರ್. ಆ ಸಂದರ್ಭದಲ್ಲಿ ಮತದಾನವನ್ನು ಏಕೆ ಮಾಡಬೇಕು, ಮತದಾನ ಮಾಡುವುದರಿಂದ ನಮಗೇನು ಲಾಭ ಅಂತಕ್ಕಂಥ ಒಂದು ಸಂದೇಶವನ್ನು ಮುತ್ತು ರತ್ನ ವಜ್ರ ಆಭರಣಗಳ ಕಿರೀಟಗಳ ಪದಕಗಳ ಗೆಲುವಿಗಿಂತಲೂ ಮಿಗಿಲಾದ ಮತದಾನ ಸಾರ್ವಭೌಮತ್ವವನ್ನು ಕೇವಲ ನೋಟು ಇಂದ್ರಿಯಗಳ ಬಲಿಗಾಗಿ ನೋಟು ಮದ್ಯ ಮಾಂಸಗಳಿಗೆ ಮಾರಿಕೊಳ್ಳಬೇಡಿರಿ. ಮತದಾನ ಎಂಬುವುದು ನಿಮ್ಮ ಮನೆ ಮಗಳಿದ್ದಂತೆ, ಇದನ್ನು ಯಾರೂ ಮಾರಿಕೊಳ್ಳಬಾರದು. ನೀನು ಕಟ್ಟತಕ್ಕಂಥ ಒಂದು ಟ್ಯಾಕ್ಸ್, ಅದರಿಂದ ನಿನಗೆ ಮೂಲಭೂತ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಒಬ್ಬ ಪ್ರತಿನಿಧಿಯನ್ನು ನೇಮಿಸ್ತಾ ಇದ್ದೀವಿ. ಅಂದರೆ ಇದನ್ನು ನಾವು ಒಂದು ರಾಷ್ಟ್ರೀಯ ಹಬ್ಬಗಳಿಗಿಂತಲೂ ವಿಶೇಷವಾಗಿ ಆಚರಣೆ, ಅವತ್ತು ಎಷ್ಟು ನಾವು ಹಬ್ಬದಾಗ ಶುಭ್ರವಾಗಿರ್ತೋ ಅದೇ ರೀತಿಯಾಗಿ ಶುಭ್ರವಾಗಿ ಇದನ್ನು ಯಾರೂ ನಾವು ಏಳಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ ಸರ್. ಅಷ್ಟು ಶುಭ್ರತೆಯಿಂದ ಮತದಾನ ಕೇಂದ್ರಕ್ಕೆ ಹೋಗಿ ನಮಗೆ ನಮ್ಮ ಮೂಲಭೂತ ಸೌಲಭ್ಯಕ್ಕಾಗಿ ಕೇವಲ ಇವತ್ತು ಯಾವುದೋ ಒಂದು ಆಮಿಷಗಳಿಗೆ, ಕೇವಲ 1-2 ದಿನದ ಆಮಿಷಗಳಿಗೆ ಬಲಿಯಾಗಿ ಇಡೀ ನಮ್ಮ ಸೌಕರ್ಯಗಳೇ ಅಂದರೆ ನನ್ನ ಸ್ವಂತ ಸೌಕರ್ಯ ಅಲ್ಲ ಸರ್, ಒಂದು ಗ್ರಾಮಕ್ಕೆ ಬೇಕಾಗಿರೋ ಸೌಲಭ್ಯಗಳು, ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಗೆ ಒಬ್ಬ ಪ್ರತಿನಿಧಿಯನ್ನು ನಾವು ನೇಮಕ ಮಾಡ್ತಕ್ಕಂಥದ್ದು ಒಂದು ಪೌರತ್ವವನ್ನು ನಮ್ಮ ಭಾರತ ದೇಶದಲ್ಲಿ ಕೊಟ್ಟಿದ್ದಾರೆ ಸರ್. ಅದು ಒಂದು ದೊಡ್ಡ ಹೆಮ್ಮೆಯ ಒಂದು ಸಂದೇಶ. ಓಕೆ ಸರ್, ಈಗ ನಾನು ತಮ್ಗೆ ಹೇಳ್ತಾ ಇದ್ದೆ ಈ ಒಂದು ಮತದಾನದ ಜಾಗೃತಿ ಮೂಡಿಸುವಂಥ ಕೆಲಸ ಅಂತ. ಅಂದರೆ ತಾವೇನು ಒಂದು ಕಥಾಹಂದರವನ್ನು ಮಾಡ್ಕೊಳ್ತೀರಾ ಅಥವಾ ಅದನ್ನು ಅಭಿನಯಿಸಿ ಜನಗಳಿಗೆ
ಒಂದು ರೀತಿಯಾಗಿ ಜಾಗೃತಿಯನ್ನು ಮೂಡಿಸುವಂಥದ್ದ, ಯಾವ ಬಗೆಯಿಂದ ತಾವು ಮತದಾನದ ಜಾಗೃತಿಯನ್ನು ಮೂಡಿಸ್ತೀರಾ ಅಂತ? ಇದು ಗ್ರಾಮೀಣ ಪ್ರದೇಶದಲ್ಲಿ ಬಹುದೊಡ್ಡ ಒಂದು ಸಾಂಸ್ಕೃತಿಕ ಕಲೆ ಸರ್, ಕಲಾ ಪ್ರಕಾರ. ಇದು ಒಂದು ಸಣ್ಣದಾಗಿ ಸಂದೇಶ ಹೇಳ್ಬಿಡುತ್ತೆ ಸರ್. ಆ ಥರ ಹಿನ್ನೆಲೆಯಾಗಿ ಬಂದಿರತಕ್ಕಂಥ ಕಲಾ ಪ್ರಕಾರ ಈಗ ಹೇಗಾಗಿದೆ ಅಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಸುಗ್ಗಿಯ ನಂತರ, ಸುಗ್ಗಿ ಎಲ್ಲ ಬದುಕಾದ ನಂತರ ಒಂದು ಹಬ್ಬ, ಜಾತ್ರೆ, ಉತ್ಸವಗಳು ಬರ್ತವೆ ಸರ್. ಆ ಸಂದರ್ಭದಲ್ಲಿ ಈ ಒಂದು ಬಯಲಾಟ ಕಲಾ ಪ್ರಕಾರನ ಹಮ್ಮಿಕೊಳ್ತಾರೆ ಸರ್. ಇದು ಉತ್ಸವವನ್ನು ದ್ವಿಗುಣಗೊಳಿಸ್ತದೆ. ಈಗ ಹಗಲೆಲ್ಲ ಉತ್ಸವ ಮಾಡಿದರೆ ರಾತ್ರಿ ಒಂದು ಮನೋರಂಜನೆ, ಒಂದು ಉತ್ಸವನ ನೀಡುತ್ತೆ. ಇಂಥ ಒಂದು ಕಲಾ ಪ್ರದರ್ಶನಕ್ಕೆ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ ಸರ್. ನೀವು ಏನೇ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ರಿ, ಇದರ ಅರ್ಧದ ಅಂದ್ರೆ ಅದಕ್ಕಿಂತ ದ್ವಿಗುಣಪಷ್ಟು ಜನ ಈ ಕಲಾ ಪ್ರಕಾರಕ್ಕೆ ಸೇರ್ತಾರೆ. ಹಂಗಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರುವುದರಿಂದ ನಾವು ಇದನ್ನ ಬರೀ ಬಾಯಲ್ಲಿ ಸಂದೇಶಗಳನ್ನು ಹೇಳಿದ್ರೆ ಅಷ್ಟು ಜನರು ಸೇರಿ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನಾವು ಬಯಲಾಟ ಅಭಿನಯದ ಮೂಲಕನೇ ಜನರಿಗೆ ಈ ಒಂದು ಸಂದೇಶಗಳನ್ನು ಕೊಟ್ಟಿವಿ ಸರ್. ಓಕೆ, ನನಗೂ ಕೂಡ ಒಂದು ಆಸೆ ಇದೆ, ನಮ್ಮ ವೀಕ್ಷಕರಿಗೋಸ್ಕರ ತಾವು ಒಂದು ಮತದಾನದ ಜಾಗೃತಿಯನ್ನು ಮೂಡಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಂಭಾಷಣೆಗಳನ್ನು ಹೇಳ್ತೀರಾ? ಅಂದರೆ ಅದೇನಾದರೂ ಆಡು ಭಾಷೆಯ ರೂಪದಲ್ಲಿರುತ್ತಾ ಅಥವಾ ನಿಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿರುತ್ತಾ, ಹೇಗಿರುತ್ತೆ? ಯಾವುದಾದ್ರೂ ಒಂದು ಸಂಭಾಷಣೆಯನ್ನು ಹೇಳಬಹುದಾ ಅಂತ? ಎಸ್ ಸರ್. ಅದೇ ಸರ್, ಈಗ ನಾನು ಒಂದು ಮಾತು ಹೇಳಿದೆ ಸರ್. ಮತದಾನವೆಂಬುದು ಮನೆ ಮಗಳಿದ್ದಂತೆ, ಮತದಾನವೆಂಬುದು ಮನೆ ಮಗಳಿದ್ದಂತೆ, ನೋಟಿಗಾಗಿ ಓಟನ್ನು ಮಾರಿಕೊಳ್ಳಬೇಡಿರಿ, ಮಾರಿಕೊಂಡು ನೀವು ಮಾರಿಯಾಗಬೇಡಿರಿ ಅಂತಕ್ಕಂಥದ್ದು ಒಂದು ಹಾಡಿನ ಶೈಲಿ ಸರ್ ಇದು. ಇದರಲ್ಲಿ ಸಹ ನಾನು ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಡೈಲಾಗ್ಗಳನ್ನ ಮತ್ತೆ ನಾವು ಮೊನ್ನೆ ಸರ್ ರೀಸೆಂಟಾಗಿ ನಮ್ಮ ಮಕ್ಕಳಿಗೆ ಅದನ್ನು ಒಂದು ಸುಮಾರು 1 ಗಂಟೆಯ ಪ್ರದರ್ಶನವನ್ನು, ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಮಕ್ಕಳು ಕೂಡ ಅಭಿನಯ ಮಾಡಿಸ್ತಾರೆ ಸರ್. ಈಗ ಕಲಾವಿದರನ್ನ ಸಾಮಾನ್ಯವಾಗಿ ಸಹೃದಯಗಳು ಅಂತ ಕರೀತಾರೆ. ಅಂದರೆ ನಾವೇನಾದರೂ ಒಂದು ಮಾಡುವಂಥ ಕೆಲಸದಲ್ಲಿ ಬಹಳನೇ ಪ್ರೀತಿಯಿಂದ ಮಾಡುವಂಥದ್ದು. ಈಗ ತಾವು ಮತದಾನದ ಜಾಗೃತಿಯ ಕೆಲಸಗಳನ್ನು ಮಾಡ್ತಾ ಇರ್ತೀರಾ, ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಅದರಲ್ಲಿ ತಾವು ಬಳಕೆನ ಮಾಡ್ಕೊಳ್ಳುವಂಥದ್ದು. ಸೊ ಅದು ಮಕ್ಕಳ ಮತ್ತು ನಿಮ್ಮ ನಡುವಿನ ಒಂದು ಹೊಂದಾಣಿಕೆ, ಜೊತೆಗೆ ಅಭಿನಯಿಸುವಂಥ ಶೈಲಿ ಎಲ್ಲವೂ ಯಾವ ರೀತಿಯಾಗಿತ್ತು ಅಂತ? ಇಲ್ಲ ಸರ್, ಇವತ್ತು ಈ ಕಲಾ ಪ್ರಕಾರ ನಾವು ಇದನ್ನು ಮುಂದುವರಿಸಬೇಕು, ಮುನ್ನೆಲೆಗೆ ತರಬೇಕು ಅಂತಕ್ಕಂಥದ್ದು ಒಂದು ಸಂದೇಶ ಏನಿದೆ ಅಂದರೆ, ಇದನ್ನು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸ್ಬೇಕು ಸರ್. ಶೈಕ್ಷಣಿಕವಾಗಿ ಅಂದರೆ ಈಗಿನ ಒಂದು ಚಿಕ್ಕ ಮಕ್ಕಳಿಗೆ, ಸುಮಾರು ಈಗ ನಾವು 18-20 ವರ್ಷದ ಮಕ್ಕಳಿಗೆ ಇದನ್ನು ನಾವು ಅದನ್ನು ಪರಿಚಯ ಮಾಡಿಸಿದರೆ ಅದು ಮುಂದೆ ಇನ್ನೂ 20 ವರ್ಷ ಅದರದ್ದು ಒಂದು ಪ್ರಬಲತೆನೇ ಬೆಳೆಯುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಶಾಲಾ ಕಾಲೇಜುಗಳ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡೆ ಸರ್. ಕೆಲವೊಂದು ಮಕ್ಕಳಲ್ಲಿ ನಾನು ಇದನ್ನು ಮಾಡಬೇಕು ಅಂತ. ಕೆಲವು ಮಕ್ಕಳಿಗೆ ಇದನ್ನು ಸ್ವಲ್ಪ ಕಲೀಲಿಕ್ಕೆ ಅಂದರೆ ನಾನು ಬೇಗ ಒಂದು ಕಾನ್ಸೆಪ್ಟ್ ತಗೊಂಡೆ ಸರ್. ಡಿಸೆಂಬರ್ ಅಂಬೇಡ್ಕರ್ ಭಾರತದ ಸಂವಿಧಾನ ಅಂತಕ್ಕಂಥ ಒಂದನ್ನು ತಗೊಂಡು, ಅರ್ಥಾತ್ ಮತದಾನ ಜಾಗೃತಿ ಅಂತ, ಇದನ್ನು ಬೇಗ ಕಲೀಲಿಕ್ಕೆ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಾಗ ನನ್ನ ಮಗಳನ್ನೇ ನಾನು ಮೊದಲು, ಯಾಕಂದರೆ ಬಯಲಾಟ ನಾವು ಜೊತೆಗೆ ಅದನ್ನು ನಾವು ಹೇಳ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಅಥವಾ ನಾವು ಅದನ್ನು ಮುಂದುವರಿಸ್ಬೇಕಂದ್ರೆ ಅದನ್ನು ಪರಿಚಯ ಮಾಡಿಸ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಮಗಳಿಗೆ ಅದನ್ನು ಮೊದಲು ಪ್ರಾಕ್ಟೀಸ್ ಮಾಡಿಸಿದೆ ಸರ್. ನಾನು ಸಾಹಿತ್ಯ ಬರೆದುಕೊಂಡು ಅದೇ ರೀತಿಗೆ 2 ಮಕ್ಕಳನ್ನ ಅದನ್ನು ತೊಡಗಿಸ್ಕೊಂಡು ಆ ಮಕ್ಕಳಿಂದ ಅಭಿನಯ ಮಾಡಿಸಿದೆ ಸರ್. ಓಕೆ ಸರ್, ಅದರಂತೆ ಇವಾಗ ಈ ಒಂದು ಬಯಲಾಟ ಅಂತ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ಈಗ ಒಂದು ಬಯಲಾಟದ ಅಭಿನಯವನ್ನು ಮಾಡೋದರ ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತಾವು ಪ್ರದರ್ಶನಗಳನ್ನು ಕೊಡಬೇಕಾಗತ್ತೆ. ಒಂದು ಬಯಲಾಟ ಪ್ರದರ್ಶನ ನೀವು ಮಾಡಬೇಕು ಅನ್ನುವಂಥದ್ದಾದರೆ ಎಷ್ಟು ದಿನಗಳ ತರಬೇತಿಯ ಅಗತ್ಯ ಇರುತ್ತೆ ಅದಕ್ಕೆ? ಎಸ್ ಸರ್, ಈ ಬಯಲಾಟ ಸಾಮಾನ್ಯವಾಗಿ ಹೆಚ್ಚಾಗಿ ಅವಿದ್ಯಾವಂತರು, ಗ್ರಾಮೀಣ ಪ್ರದೇಶಗಳಲ್ಲಿ ಅವಿದ್ಯಾವಂತರು, ಕೂಲಿ ಕಾರ್ಮಿಕ ಮಕ್ಕಳೇ ಹೆಚ್ಚಾಗಿ ಇದನ್ನು ಅಭಿನಯ ಮಾಡ್ತಕ್ಕಂಥದ್ದು ಒಂದು ಕಲಾ ಪ್ರಕಾರ ಸರ್. ಹಂಗಾಗಿ ಇವ್ರೇನು ಮಾಡ್ತಾರೆ ಸರ್ ಅಂದರೆ, ಒಬ್ಬರ ಹತ್ರನ ಫಸ್ಟ್ ತಮಗೆ ಬೇಕಾಗಿರ್ತಕ್ಕಂಥ ಮಾತಿನ ಡೈಲಾಗ್ಗಳನ್ನೆಲ್ಲ ಬರ್ಸ್ಕೊಳ್ತಾರೆ. ಬರ್ಸ್ಕೊಂಡು ತಾವೇ ಸ್ವಂತ ಅದನ್ನು ಯಾರಾದರೂ ವಿದ್ಯಾವಂತರಿಂದನಾದರೂ ಕಲ್ತ್ಕೊಳ್ತಾರೆ. ಸ್ವಲ್ಪ ವಿದ್ಯೆ ಇದ್ದಂತ ತಾವು ಕಲ್ತ್ಕೊಂಡು ನಂತರ ಒಂದು ತಾಲೀಮ್ ಅಂತ ಮಾಡ್ತಾರೆ ಸರ್. ತಾಲೀಮ್ ಪ್ರದರ್ಶನ ಯಾವ ರೀತಿ ನಾವು ಮಾಡಬೇಕು ಅಂತಕ್ಕಂಥ ಅದು ಸುಮಾರು ಏನಿಲ್ಲ ಸರ್ ಅಂದರೆ 2-3 ತಿಂಗಳು ತಾಲೀಮು ನಡೆಯುತ್ತೆ. 2-3 ತಿಂಗಳು ಒಬ್ಬ ಮಾಸ್ಟರ್ನ ನೇಮಕ ಮಾಡಿಕೊಂಡು ಅವರಿಗೆ ಇಂತಿಷ್ಟು ವೇತನ ಅಂತ ನಿಗದಿ ಮಾಡಿ ತಾಲೀಮು ನಡೆಸಿ, ತಾಲೀಮು ನಂತರ ಅದರ ಪೂರ್ವ ಸಿದ್ಧತೆಯಲ್ಲಿ ಒಂದು ಅಂದರೆ ವೇಷಭೂಷಣ ಇಲ್ಲದೇ ಒಂದು ಪ್ರದರ್ಶನ ನಡೀತೆ ಸರ್. ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ
ಗೆಜ್ಜೆ ಪೂಜೆ ಅಂತ ಕರೀತಾರೆ ಸರ್. ಓಕೆ, ಹಾಗೆ ಈಗ ತಮ್ಮ ಒಂದು ಬಯಲಾಟದ ಕೆಲವೊಂದು ಪ್ರಕಾರಗಳು ಅಥವಾ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹಳನೇ ವಿಶೇಷ ಅಂತ ಅನ್ನಿಸ್ತು. ಏಕೆಂದರೆ ಆ ವೇಷಭೂಷಣಗಳೆಲ್ಲವೂ ಕೂಡ ಬಹಳ ವಿಭಿನ್ನವಾಗಿದೆ. ಅದನ್ನೆಲ್ಲ ಹೇಗೆ ತಯಾರು ಮಾಡ್ತೀರಾ ತಾವು? ಸ್ವತಃ ತಾವೇ ತಯಾರು ಮಾಡುವಂಥದ್ದಾ ಅಥವಾ ಹೊರಗಿನಿಂದ ಅದನ್ನು ತಂದು ಸಿದ್ಧಪಡಿಸುವಂಥದ್ದಾ? ಹೇಗೆ ಅದರ ಒಂದು ಇದಿರುತ್ತೆ? ಇಲ್ಲ ಸರ್, ಅದಕ್ಕೆ ಬೇಕಾಗಿರ್ತಕ್ಕಂಥ ವೇಷಭೂಷಣಗಳ ತಯಾರಕರು ಮತ್ತು ಅದರ ವ್ಯವಸ್ಥಾಪಕರು ಬೇರೆ ಇರ್ತಾರೆ ಸರ್. ಅದನ್ನು ವರ್ಣಾಲಂಕಾರ ಮಾಡ್ತಕ್ಕಂಥವ್ರು. ಏನು ನಮ್ಮ ಬಯಲಾಟದ ಇವತ್ತು ಕಲಾ ಪ್ರಕಾರಗಳಲ್ಲಿ ಬಹಳಷ್ಟು ಜನ ವರ್ಣಾಲಂಕಾರ ಮತ್ತು ಪರದೆಯಿಂದ ಇರ್ತಕ್ಕಂಥವ್ರು ಸರ್. ಅವರೆಲ್ಲ ಅಂಥವ್ರು ವರ್ಣಾಲಂಕಾರ, ವೇಷಭೂಷಣ ಇವರೆಲ್ಲ ಒಬ್ಬರು ಇರ್ತಾರೆ ಸರ್. ಈ ಉಡುಗೆ ವಸ್ತ್ರಾಭರಣ ಮಾಡ್ತಕ್ಕಂಥವ್ರು ಒಂದು. ನಮ್ಮದು ವಿವಿಧ ಕಲಾ ಪ್ರಕರಣ ಒಳಗೊಂಡ ಬಹುದೊಡ್ಡ ಕಲಾ ಪ್ರಕಾರ ಸರ್ ಇದು. ಆಮೇಲೆ ಹಿಮ್ಮೇಳ ಸಂಗೀತ ಮಾಡ್ತಕ್ಕಂಥವ್ರು ಒಬ್ಬರು, ಸ್ತ್ರೀಪಾತ್ರ ಕಲಾವಿದರು ಒಬ್ಬರು, ಈ ಥರ ಎಲ್ಲ ಬೇರೆ ಬೇರೆ ಅಭಿನಯ ಮಾಡ್ತಕ್ಕಂಥ ಕಲಾವಿದರು. ಇಲ್ಲಿ ಬಯಲಾಟ ಕಲಾ ಪ್ರಕಾರ ಏನಾಗಿದೆ ಸರ್ ಅಂದರೆ, ಇವತ್ತು ಒಬ್ಬ ಎಲ್ಲಿಯೂ ಇದಕ್ಕೆ ಏನೋ ಸರ್ಕಾರದ ಕೆಲವೊಂದು ಸಹಾಯಧನಗಳು ಬಿಟ್ಟರೆ ಬೇರೆ ಎಲ್ಲಿ ಸಂಪೂರ್ಣವಾದ ಒಂದು ಸಹಕಾರ ಸಿಗ್ತಾ ಇಲ್ಲ. ಬಯಲಾಟ ಅಭಿನಯವಂತ ಕಲಾವಿದನೇ ಏನು ಅಭಿನಯ ಮಾಡ್ತಾನೆ ಸರ್, ಆ ಅಭಿನಯವಂತ ಕಲಾವಿದನೇ ಇಡೀ ರಂಗಕ್ಷೇತ್ರಕ್ಕೆ ಆರ್ಥಿಕ ಸಹಾಯ ನೀಡಿ. ಉದಾಹರಣೆಗೆ ಸರ್, ಹಾರ್ಮೋನಿಯಂ ಮಾಸ್ಟ್ರು, ತಬಲಾ, ಹಿಮ್ಮೇಳ ಸಂಗೀತಗಾರರು, ಸ್ತ್ರೀಪಾತ್ರ ಕಲಾವಿದರು, ವರ್ಣಾಲಂಕಾರ ಇವರೆಲ್ಲರಿಗೆ ಆರ್ಥಿಕ ಸಹಾಯ ನೀಡಿ ಬಯಲು ಪ್ರದೇಶದಲ್ಲಿ ತಾತ್ಕಾಲಿಕ ರಂಗವೇದಿಕೆಯನ್ನು ನಿರ್ಮಿಸಿಕೊಂಡು ತಾನೇ ವರ್ಣಾಲಂಕಾರ ವಸ್ತ್ರಾಭಿನಯ ಮಾಡಿಕೊಂಡು ಭಾರವಾದ ಇದು ವಿಶ್ವದಲ್ಲಿ ವೈಶಿಷ್ಟ್ಯವಾಗಿರ್ತಕ್ಕಂಥ ಕಲಾ ಪ್ರಕಾರ ಸರ್. ಇದರ ವೇಷಭೂಷಣಗಳು ತಾನೇ. ಈಗ ಕೃಷ್ಣ ಸರ್, ಕೃಷ್ಣ, ಧರ್ಮರಾಯ, ದೇವೇಂದ್ರ ಇವರೆಲ್ಲ ನೋಡ್ರಿ ನಾಟಕದಲ್ಲಿ ನೋಡ್ಬೋದು, ಚಲನಚಿತ್ರಗಳಲ್ಲಿ ನೋಡಿದ್ರೆ ಸೇಮ್ ಅದೇ ವೇಷಭೂಷಣ. ಬಟ್ ಈ ಅಭಿನಯ ಮಾಡ್ತಕ್ಕಂಥ ಏನು ಪಾತ್ರಧಾರ ಇದನ್ನು ಸರ್, ಬಯಲಾಟ ವಿಶೇಷವಾಗಿರ್ತಕ್ಕಂಥ ಭುಜ ಕಿರೀಟ, ತಲೆ ಕಿರೀಟಗಳನ್ನು ಕಟ್ಕೊಂಡು ಅಭಿನಯ ಮಾಡ್ತಕ್ಕಂಥವನು ಇಡೀ ರಂಗಕ್ಷೇತ್ರಕ್ಕೆ ಆರ್ಥಿಕ ಸಹಾಯ ನೀಡಿ. ಇದರಲ್ಲಿ ಇಡೀ ನಮ್ಮ ಕಲಾ ಪ್ರಕಾರನೇ ಬಡ ಕಲಾ ಪ್ರಕಾರ ಸರ್ ಇದು. ಹೇಳ್ಬೇಕಂದ್ರೆ ಆರ್ಥಿಕ ಹಿನ್ನೆಲೆಯಲ್ಲಿ, ಅಭಿನಯದಲ್ಲಿ ಮತ್ತು ತನ್ನ ನರ್ತನಲ್ಲಿ ಬಹುದೊಡ್ಡ ಶ್ರೀಮಂತ ಕಲಾ ಪ್ರಕಾರ. ಇವರಿಗೆ ಚಿಕ್ಕ ಪುಟ್ಟ ಸಹಾಯಧನ ಇದೆ ಸರ್. ಬಟ್ ಆದರೆ ಅಭಿನಯ ಮಾಡೋಂಥ ಕಲಾವಿದನಿಗೆ, ಉದಾಹರಣೆಗೆ ನಮ್ಮನ್ನು ತಗೊಳ್ರಿ ಸರ್, ನಾವು ಅನೇಕ ಕಲಾ ಪ್ರಕಾರಗಳನ್ನು ಅಭಿನಯ ಮಾಡ್ಬೇಕಂತ ಭಾಳ ಆಸಕ್ತಿ ಸರ್. ಉದಾಹರಣೆ ರೇಣುಕಾದೇವಿ ಮಹಾತ್ಮೆಯಲ್ಲಿ ಪರಶುರಾಮನ ಪಾತ್ರ ಅಭಿನಯ ಮಾಡ್ಬೇಕಂತ ಭಾಳ ಆಸಕ್ತಿ ಇತ್ತು. ವೀರ ಅಭಿಮನ್ಯು ಕಾಳಗದಲ್ಲಿ ಅರ್ಜುನನ ಪಾತ್ರ ಮಾಡ್ತಕ್ಕಂಥ ಭಾಳ ಅಭಿನಯ ಇತ್ತು. ಇದಕ್ಕೆ ಆರ್ಥಿಕ ಒಂದು ಸಹಕಾರ ಭಾಳ ಕಷ್ಟ ಸರ್. ಸುಮಾರು ಏನಿಲ್ಲ ಅಂದರೆ ಒಂದು ಪ್ರದರ್ಶನ ನಾವು ಏನಾದರೂ ಮೈಗಚ್ಕೊಂಡ್ರೆ, ಒಂದು ಬಯಲಾಟ ಪ್ರದರ್ಶನ 2 ರಿಂದ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ಪ್ರದರ್ಶನಕ್ಕೆ. ಹಾಗಾಗಿ ಎಲ್ಲಿಯೂ ನಮಗೆ ಆರ್ಥಿಕ ಸಹಾಯ ಭಾಳ ಕಷ್ಟ. ಏನೋ ನಾವು ಯಾರಾದರೂ ರಾಜಕೀಯ ಗಣ್ಯ ಮಹನೀಯರನ್ನ ಕರೆಸಬೇಕು, ಇಲ್ಲ ಅಂದರೆ ನಮಗೆ ಅಭಿನಯ ಮಾಡ್ತಕ್ಕಂಥ ಮನಸ್ಸಿತ್ತಂದರೆ ನಾವೇ ಅದಕ್ಕೆ ಆರ್ಥಿಕ ಸಹಾಯ ಮಾಡಿ ಅಭಿನಯ ಮಾಡ್ತಕ್ಕಂಥದ್ದು ಆಗಲಿ. ಅದೇ ರೀತಿಯಾಗಿ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಚಂದನ ವಾಹಿನಿಯ ಚಂದದ ಕೃಷಿ ಕಾರ್ಯಕ್ರಮ ಕೃಷಿ ದರ್ಶನ. ಮುಖ್ಯ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ, ಮೀನು ಸಾಕಣೆ, ರೇಷ್ಮೆ ಕೃಷಿ, ಅಣಬೆ ಬೇಸಾಯ ಹಾಗೂ ಜೇನು ಕೃಷಿ ಸೇರಿದಂತೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಸಮಗ್ರ ಮಾಹಿತಿಯ ಹೂರಣ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಂಜೆ 6 ಗಂಟೆಗೆ, ಮರುಪ್ರಸಾರ ಮರುದಿನ ಬೆಳಗ್ಗೆ 6 ಗಂಟೆಗೆ. ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ಭಾನುವಾರ ರಾತ್ರಿ 8 ಗಂಟೆಗೆ ಲೆಜೆಂಡ್ಸ್ ಆಫ್ ಸ್ಯಾಂಡಲ್ವುಡ್. ನೋಡುಗರ ಕಣ್ಮನ ಸೆಳೆಯುವ ಪಶ್ಚಿಮ ಘಟ್ಟಗಳು, ಜಲಧಾರೆಗಳು,
ಭಾರತೀಯ ವಿಸ್ಮಯಗಳು, ಆಯಾ ನಾಡಿನ ಸಂಸ್ಕೃತಿಗಳು. ಸುಂದರ ಸೋಜಿಗದ ಪ್ರವಾಸಿ ತಾಣಗಳು. ತಾಣಯಾನ ಪ್ರತಿ ಶನಿವಾರ ರಾತ್ರಿ 9:30 ಮರುಪ್ರಸಾರ ಪ್ರತಿ ಗುರುವಾರ ರಾತ್ರಿ 8:30. ವಿರಾಮದ ನಂತರ ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ GK ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಆಗಲೇ ನಾವು ಮಾತನಾಡ್ತಾ ಇದ್ವಿ ಈ ಒಂದು ಬಯಲಾಟದ ಪ್ರದರ್ಶನಗಳ ಬಗ್ಗೆ. ತಾವು ಆಕಾಶವಾಣಿಯಲ್ಲೂ ಕೂಡ ಕೆಲವೊಂದು ಪ್ರದರ್ಶನಗಳನ್ನು ಕೊಟ್ಟಿರ್ತೀರಾ, ಆಡಿಯೋ ರೆಕಾರ್ಡಿಂಗ್ಗಳು. ಅದರ ಒಂದು ಅನುಭವವನ್ನು ತಿಳಿಸುವಂಥದ್ದಾದರೆ. ಸರ್ ಇದೆ ಸರ್. ಈಗ ನಾನು ಇದರಲ್ಲಿ ಯಾಕೆ ಮತ್ತೊಂದು ಪಾಯಿಂಟ್ಸ್ ಇದರಲ್ಲಿ ಯಾಕೆ ಹೆಚ್ಚಿಗೆ ತೊಡಸ್ಕೊಂಡೆಂದರೆ, ಇಂಥ ಕಲಾ ಪ್ರಕಾರ ಕೇವಲ ಹಳ್ಳಿಯ ಹಳ್ಳವನ್ನು ದಾಟಿ ಯಾಕೆ ಹೊರಗೆ ಹೋಗ್ತಾ ಇಲ್ಲ, ಇದು ಒಂದು ಸಂದೇಶದಿಂದ ನಾವು ಅನೇಕ ಸರಿ ಸಂಬಂಧಪಟ್ಟ ಅಂದರೆ ಇವತ್ತು ಮೀಡಿಯಾಗಳು ಮಾಧ್ಯಮಗಳು ಅತಿ ಹೆಚ್ಚು ಪ್ರಾಬಲ್ಯತೆಯನ್ನು ಹೊಂದಿರೋದರಿಂದ ಅದ್ರ ಪ್ರಕಾರ ಕಲಾ ಯಾವುದೇ ಆಗಲಿ ಸರ್, ಏನೇ ಒಂದು ಸಬ್ಜೆಕ್ಟ್ ಆಗಲಿ ಹೆಚ್ಚು ಮಾನ್ಯತೆ ಪಡಿತೈತೆ ಎಂಬ ಒಂದು ಉದ್ದೇಶದಿಂದ ನಾವು ಆಕಾಶವಾಣಿ ಧಾರವಾಡದಲ್ಲಿ ಒಂದು ಸಂದೇಶ ತಗೊಂಡ್ರಿ ಸರ್. ನಾವು ನಮ್ಮ ಬಯಲಾಟ ಕಲಾ ಪ್ರಕಾರ ಬೇರೆ ಬೇರೆ ಎಲ್ಲ ಕೇಳ್ತಾ ಇದ್ದೆ ಸರ್ ನಾನು ಆಕಾಶವಾಣಿಯಲ್ಲಿ. ಈಗ ಭಜನೆಗಳನ್ನು ಬೇರೆ ಬೇರೆ ಎಲ್ಲ ನಾನು ಆ ಥರ ಕೇಳ್ತಾನೆ ಬರ್ತಾ ಇದ್ದೆ. ನಾನು ಒಂದ್ಸರಿ ಬಂದು ಅವ್ರನ್ನ ಕೇಳಿದೆ ಸರ್, ಈ ಥರ ರಿಕ್ವೆಸ್ಟ್ ಮಾಡಿದೆ ಸರ್, ನಮ್ಮ ಬಯಲಾಟ ಕಲಾ ಪ್ರಕಾರನೂ ಕೂಡ ತಗೊಳ್ರಿ ನೀವು ರೆಕಾರ್ಡಿಂಗಿಗೆ ಅಂದಾಗ, ಆಯ್ತಪ್ಪ ಅದೇನಿದೆ ನೀವು ಕೊಡ್ರಿ ಅಂತೇಳಿ ಅಲ್ಲಿ ಕಳಿಸಿದ್ರಿ ಸರ್. ನಮಗೆ ನಮ್ಮ ಒಂದು ಸಂದೇಶಕ್ಕೆ ಬೇಗ ಒಂದು ಮನವಿ ಮಾಡಿಕೊಂಡು ಅವಕಾಶ ಕೊಟ್ಟರೆ ಸರ್. ನಾವು ನಮ್ಮ ಒಂದು ರೇಣುಕಾದೇವಿ ಮಹಾತ್ಮೆ ಕಥಾ ಪ್ರದರ್ಶನವನ್ನು ನಮ್ಮ ಕಲಾ ತಂಡ 10 ಜನ ಕಲಾ ತಂಡರು ಹೋಗಿ ಮೊದಲಿಗೆ ನಮ್ಮದೊಂದು ಸಂದರ್ಶನ ಮಾಡಿದ್ರು ಸರ್. ಅದಾದ ನಂತರ ಮತ್ತೆ ಕೆಲವು ದಿನಗಳ ನಂತರ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟು. ಓಕೆ, ಎಷ್ಟು ಗಂಟೆಗಳ ಕಾರ್ಯಕ್ರಮ ಅದು? ಅಲ್ಲಿ 1 ತಾಸಿನ ರೆಕಾರ್ಡಿಂಗ್ ಪ್ರದರ್ಶನ. ಓಕೆ, ಈಗ ಒಂದೆಡೆಯಲ್ಲಿ ತಾವು ಕಲೆಯಲ್ಲಿ ತೊಡಗಿಸ್ಕೊಂಡಿರ್ತೀರಾ, ಅದರ ಜೊತೆಗೆ ತಾವು ಸಮಾಜ ಸೇವೆಯಲ್ಲೂ ಕೂಡ ಗುರುತಿಸ್ಕೊಂಡಿರುವಂಥದ್ದು, ಅದ್ರ ಬಗ್ಗೆ ಒಂದೆರಡು. ನನಗೆ ಅತಿ ಹೆಚ್ಚಾಗಿ ಆಸಕ್ತಿ ಇದ್ರ ಜೊತೆಗೇನೆ ಬಯಲಾಟ ರಂಗಭೂಮಿ ಎಷ್ಟಿದೆಯೋ ಅದರ 2 ಕಣ್ಣಿದ್ದಂಗೆ ಸರ್. ಅದ್ರ ಜೊತೆಗೆ ನನಗೆ ಸಮಾಜದ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸರ ಭಾಳ ಆಸಕ್ತಿ ಸರ್. ಅದರಲ್ಲಿ ಉದಾಹರಣೆಯಾಗಿ ಶೈಕ್ಷಣಿಕವಾಗಿ ನಾವು ಒಂದು SDMC ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಸರ್ ಶಾಲೆಯಲ್ಲಿ. SDMC ಅಧ್ಯಕ್ಷರಾಗಿ ಕೆಲಸ ಮಾಡಿದಾಗ ನಾನು ಶಾಲೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾವು ಹೋಗಿ ಏನು ನನ್ನ ಶಾಲೆಯಲ್ಲಿ SDMC ಅಧ್ಯಕ್ಷ ಆಗಿನಿ, ಏನು ಇದರಲ್ಲಿ ನನ್ನ ಸೇವೆ, ನಾವು ಏನು ಮಾಡಬಹುದು ಇದರಲ್ಲಿ, ಸುಮ್ಮನೆ ಬಂದು SDMC ಆಗಿ ಕುತ್ಕೊಂಡ್ವಿ, ಏನೋ ಒಂದು ಓದ್ವಿ, ಪೇಪರ್ ಓದ್ವಿ, ಮೇಷ ಅವ್ರನ್ನ ಅದಲ್ಲ, ಇದರಲ್ಲಿ ನಂದು ಏನು ಕ್ಷೇತ್ರ ಅಂತ ಅಧ್ಯಯನ ಮಾಡಿದಾಗ ಅಲ್ಲಿ ಮುಖ್ಯವಾಗಿ ಕಾಣತಕ್ಕಂಥದ್ದು 4 ವಿಭಾಗ ಸರ್ ಅಲ್ಲಿ ಶಾಲೆಯಲ್ಲಿ. ಒಂದು ಶಿಕ್ಷಣ, ಆರೋಗ್ಯ, ಕ್ರೀಡೆ ಮತ್ತು ಪರಿಸರ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸದಸ್ಯರಲ್ಲಿ 4 ಜನನ ವಿಭಾಗ ಮಾಡಿ ನಾನು ಅದರಲ್ಲಿ ತಗೊಂಡೆ ಸರ್. ನಮ್ಮ ಅಲ್ಲಿ ಸರ್ಕಾರಿ ಶಾಲೆಗಳನ್ನು ಪ್ರತಿದಿನ ನಾನು ಹೋಗಿ ಅಧ್ಯಯನ ಮಾಡ್ತಾ ಗೊತ್ತಾದರೆ, ಸರ್ಕಾರಿ ಶಾಲೆಯಲ್ಲಿ ಯಾಕೆ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಯಾಕಿಲ್ಲ, ಜವಾನ ಹುದ್ದೆಗಳು ಯಾಕಿಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಮತ್ತು ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಒಂದು ಪಾಠ್ಯಪುಸ್ತಕ ಇದೆ ಸರ್. ಕ್ರೀಡಾ ಸಾಮಗ್ರಿಗಳು ಬಂದಿರ್ತಾವೆ, ಬಟ್ ಪಾಳು ಬಿದ್ದ ಕಟ್ಟಡದಲ್ಲಿ ಧೂಳು ಇಡುತ್ತೇವೆ ಕ್ರೀಡಾ ಸಾಮಗ್ರಿಗಳು, ಅವು ಬಯಲಿಗೆ ಬರ್ತಾಯಿಲ್ಲ. ಯಾರೋ ಒಬ್ಬ ಸಹ ಶಿಕ್ಷಕರು ಎಲ್ಲೇ ಒಂದು ತರಬೇತಿ ಪಡೆದು ಬಂದಿರೋದೇ ಹೇಳಬೇಕು. ಯಾಕಂದರೆ ಇವತ್ತು ನೋಡ್ರಿ ನಮ್ಮ ದೇಶ ಅಥ್ಲೆಟಿಕ್ಸಲ್ಲಿ ಮುಂದುವರಿಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದನ್ನು ಪಡಿಬೇಕು ಅಂತಂದರೆ, ಮತ್ತು ಇಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಒಂದು ದೈಹಿಕ ಶಿಕ್ಷಣನೇ ಭಾಳಷ್ಟು ಸರ್ಕಾರಿ ಶಾಲೆಗಳಿಲ್ಲ ಸರ್. ಅಂಥ ಒಂದು ಹುದ್ದೆ ಯಾವುದೋ ಒಂದು ಸಣ್ಣ ಒಂದು ಇದರಲ್ಲಿ ಜವಾನ್ ಹುದ್ದೆಗಳವೆಲ್ಲಿರ್ತಾವೆ, ಒಬ್ಬ ಒಳ್ಳೆ ಚೆನ್ನಾಗಿ ಬರ್ತಕ್ಕಂಥ ಒಬ್ಬ ಶಿಕ್ಷಕರನ್ನ TC ಕೊಡಲಿಕ್ಕೆ, ಬರಲಿಕ್ಕೆ, ಅಟೆಂಡ್ ಮಾಡಲಿಕ್ಕೆ ಇಟ್ಕೊಂಡಿರ್ತಾರೆ. ಅಲ್ಲಿ ಒಂದು ಶಿಕ್ಷಣದ ಕೊರತೆ ಆಯಿತು ಸರ್. ಈ ಥರ ಆ ಒಂದು ಅಧ್ಯಯನ ಮಾಡಿಕೊಂಡು ಅದೊಂದು ಆರ್ಟಿಕಲ್ ಮಾಡಿದೆ ಸರ್. ಆನಂತರ ನಮ್ಮ ಶಾಲೆಯಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥ ಅಧ್ಯಯನ ಮಾಡಿ, ಉದಾಹರಣೆ ಗ್ರೌಂಡು, ಶಾಲಾ ಕ್ರೀಡಾ ಗ್ರೌಂಡ್ಗಳನ್ನು, ಆಮೇಲೆ ನಾವು ಕಾಂಪೌಂಡ್ಗಳನ್ನು, ಈ ರೀತಿಯಾಗಿ ಸುಮಾರು 10 ರಿಂದ 12 ಲಕ್ಷದ ಕಾಮಗಾರಿಗಳನ್ನು ನಾವು ಬೇರೆ ಬೇರೆ ಸಂಬಂಧಪಟ್ಟ ಕಂಪನಿಗಳು ಮತ್ತು ರಾಜಕೀಯ ಗಣ್ಯಮಾನ್ಯರನ್ನು ಹಿಡ್ಕೊಂಡು ಕಾಮಗಾರಿಗಳನ್ನು ಮಾಡಿಸ್ತೇವೆ ಸರ್. ಓಕೆ, ಒಂದೆಡೆಯಲ್ಲಿ ತಾವು SDMC ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು, ಮತ್ತೊಂದೆಡೆಯಲ್ಲಿ ಯಾರು ಉತ್ತಮ ಶ್ರೇಣಿಯಲ್ಲಿ
ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದಿರ್ತಾರೆ, ಉತ್ತಮ ದರ್ಜೆಯಲ್ಲಿ ಅವರು ಪಾಸ್ ಆಗಿರ್ತಾರೆ, ಅಂಥವ್ರಿಗೆ ತಾವು ಕೆಲವೊಂದು ಶೈಕ್ಷಣಿಕವಾಗಿ ಸಹಾಯವನ್ನು ಮಾಡುವಂಥದ್ದು. ಸೊ ಆ ಮಕ್ಕಳಿಗೆಲ್ಲ ಯಾವ ರೀತಿ ಅದು ಅನುಕೂಲ ಆಗ್ತಾ ಇತ್ತು? ಎಸ್ ಸರ್. ಈಗ ಏನಾದರೂ ಒಂದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅದರ ಒಂದು ಪ್ರೋತ್ಸಾಹ ಹೆಚ್ಚಾಗಬೇಕು, ಅದರ ಹಿನ್ನೆಲೆ ಶಕ್ತಿ ಇಮ್ಮಡಿ ಆಗಬೇಕು ಅಂತಂದರೆ ಒಂದು ಪ್ರೋತ್ಸಾಹಗಳನ್ನು ಪ್ರತಿ ವರ್ಷ ಸರ್ ನಾನು SSLC ಮತ್ತು PUCಯಲ್ಲಿ ಅಧಿಕ ಅಂಕಗಳನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಪುರಸ್ಕಾರಗಳನ್ನು ಮಾಡ್ತಾ ಬಂದೆ ಸರ್ ಪ್ರತಿ ವರ್ಷ. ಅದೇ ರೀತಿಯಾಗಿ ಶಾಲೆಯಲ್ಲಿ ಸಹ ಇದನ್ನೇ ಪ್ರಜಾಪ್ರಭುತ್ವ ಅಂದರೆ ಏನು ಅಂತಕ್ಕಂಥದ್ದನ್ನೇ ಒಂದು ಪ್ರಬಂಧ ಸ್ಪರ್ಧೆ, ಇಲ್ಲಾಂದರೆ ಜಯಂತಿಗಳ ಮಹತ್ವ, ಆಮೇಲೆ ಈಗಿನ ಸಮಾಜದಲ್ಲಿ ವಿಜ್ಞಾನ ಮತ್ತು ಪರಿಸರದ ಬಗ್ಗೆ ಒಂದು ಈ ಥರ ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಿ, ಆಮೇಲೆ ನಮ್ಮ ಕಲೆ ಸಂಸ್ಕೃತಿಯ ಬಗ್ಗೆ ಪ್ರಬಂಧಗಳನ್ನು, ಉದಾಹರಣೆಗೆ ರೀಸೆಂಟಾಗಿ ಮೊನ್ನೆ ಒಂದು ಕನಕ ಜಯಂತಿಯ ಬಗ್ಗೆ ಎಲ್ಲ ಒಂದು ಅದರ ಬಗ್ಗೆ ಸಾರಾಂಶದ ಬಗ್ಗೆ ಒಂದು ಪ್ರಬಂಧ, ಕೆಲವು ಕಡೆ ಚಿತ್ರಕಲೆಯನ್ನು ಬಿಡಿಸುವುದು ಮತ್ತು ಅದರ ಬಗ್ಗೆ ಪ್ರಬಂಧ ಬರೀತಕ್ಕಂಥದ್ದು, ಆ ಥರ ಪ್ರಬಂಧ ಸ್ಪರ್ಧೆಗಳನ್ನು ನಡೆಸ್ತಾ ನನ್ನಲ್ಲಿ ಆಗಿರ್ತಕ್ಕಂಥದ್ದು ಒಂದು ಪ್ರೋತ್ಸಾಹದವಾಗಿರ್ತಕ್ಕಂಥ ಪ್ರೋತ್ಸಾಹ ಬಹುಮಾನಗಳನ್ನು ನೀಡ್ತಾ ಬಂದಿದೆ ನಿರಂತರ. ಅದರಂತೆ ಈಗ ವಿದ್ಯಾರ್ಥಿಗಳಿಗೆ ತಾವು ಒಂದು ರೀತಿ ಸಹಾಯಧನ ಅಥವಾ ಅವ್ರಿಗೇನಾದರೂ ಕೊಡುಗೆಗಳು, ಉಡುಗೊರೆಗಳನ್ನು ಕೊಡೋದ್ರ ಮೂಲಕವಾಗಿ ಅವರ ಶೈಕ್ಷಣಿಕವಾಗಿ ಅವ್ರನ್ನ ಉತ್ತೇಜನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಮತ್ತೊಂದೆಡೆಯಲ್ಲಿ ತಾವು ಗ್ರಾಮದಲ್ಲಿ ಕೆಲವೊಂದು ಮೂಲಭೂತ ಸಮಸ್ಯೆಗಳು ಅಂತ ಇರುತ್ತೆ, ಆ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ತಾವು ಬಹಳನೇ ಪ್ರಮುಖವಾಗಿರುವಂಥ ಪಾತ್ರ ವಹಿಸ್ತೀರಾ, ಅದ್ರ ಬಗ್ಗೆ ಒಂದು. ಎಸ್ ಸರ್. ನಾವು 1996-97ರಲ್ಲಿ ಸರ್ ನಾವು BA ಓದ್ತಾ ಇರಬೇಕಾದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಕೇಂದ್ರ ಸರ್ಕಾರದವರು ಒಂದು ಬಂದಿದ್ರು ಸರ್, ಗ್ರಾಮೀಣ ಅಭಿವೃದ್ಧಿಗೆ ಅಂಶಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಒಂದು ಸುಮ್ಮನೆ ಸಂದೇಶ ಕೊಟ್ಟೋಗಿದ್ರು ಸರ್. ಆಗನೇ ನಾನು ಅಧ್ಯಯನ ಮಾಡಿದೆ, ಒಂದು ಗ್ರಾಮ ಅಭಿವೃದ್ಧಿಗೆ ಯಾವ ಮೂಲಭೂತ ಸೌಲಭ್ಯಗಳು ಅವಶ್ಯಕ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದೆ ಸರ್. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಒಂದು ಸುಮಾರು ಸರ್ ನಮ್ಮ ತಾಲೂಕು ಅಥವಾ ಜಿಲ್ಲಾ ಕೇಂದ್ರದಿಂದ ಸುಮಾರು ಒಂದು 25-30 ಕಿಲೋಮೀಟರ್ ದೂರ ಇದೆ ಸರ್. ಈ ಪ್ರದೇಶಗಳಲ್ಲಿ ನಮಗೆ ಸರಿಯಾಗಿ ನೆಟ್ವರ್ಕ್ ಪ್ರಾಬ್ಲಮ್, ಈಗ ಅದು ಇತ್ತೀಚೆಗೆ ಅವು ಮೊದಲೇ ರಸ್ತೆ ಸುರಕ್ಷಿತವಾದ ರಸ್ತೆ ಇದ್ದಿಲ್ಲ ಸರ್. ಆಮೇಲೆ ಸ್ಮಶಾನದ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಇದೆ ಸರ್ ನಮ್ಮ ಗ್ರಾಮದಲ್ಲಿ. ಆಮೇಲೆ ಈ ಕೆರೆ ಇದೆ ಸರ್ ನಮಗೆ, ಈ ಕೆರೆ ಕೆರೆಗೆ ನೀರು ಅಂತಕ್ಕಂಥದ್ದು. ಆಮೇಲೆ ಬ್ಯಾಂಕ್, ಆರ್ಥಿಕ ವ್ಯವಸ್ಥೆ, ಪ್ರತಿಯೊಂದು ಜನರ ಇವತ್ತು ಆರ್ಥಿಕ ಸಂಪಾದನೆ ಭಾಳ, ಅದರ ಅವಶ್ಯಕತೆ ಭಾಳ ಇದೆ ಸರ್. ಈಗ ಏನೇ ಆಗಲಿ ನಾವು ದುಡ್ಡು ಕಟ್ಟಬೇಕು ಬಿಡಿಸ್ಬೇಕಂದ್ರೆ ಜನರು, ರೈತರೆಲ್ಲ ನಮ್ಮ ಭಾಗದ ದಿನದ ಒಂದು ದುಡಿಮೆನ ಸರ್, ದಿನ ದುಡಿಮೆ ಇದ್ರೆ ಅವ್ರ ಜೀವನ, ಅವರು ಅವತ್ತಿನ ಒಂದು ದುಡಿಮೆಯನ್ನು ಬಿಟ್ಟು ಮತ್ತೆ ಆ ಒಂದು ಪ್ರದೇಶಕ್ಕೆ ಹೋಗಿ ದುಡ್ಡು ಬಿಡಿಸ್ಕೊಂಬಂದು ಅದೆಲ್ಲ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಪ್ರತಿ ದಿನ ಸರ್ ತೊಗೊಂಡದು, ಇದಕ್ಕೆ ಯಾರು ಸಂಬಂಧಪಟ್ಟರೆ ಇವನ್ನ ಅರ್ಜಿ ಕಳಿಸ್ಬೇಕು, ಯಾರಿಗೆ ಕೊಡಬೇಕು, ಯಾರನ್ನ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಹೋಗೋದು ಹೊರಗೆ ಅರ್ಜಿ ಕೊಟ್ಟು ಬರೋದು ಸರ್. ಉದಾಹರಣೆ ಬ್ಯಾಂಕು, ಅದಕ್ಕೆ ಸಂಬಂಧಪಟ್ಟವ್ರು ಯಾರು. ಈ ರೀತಿಯಾಗಿ ಸೊಂಡೂರಲ್ಲಿ ಒಂದು ಸರಿ ಲೋಕಾಯುಕ್ತ ಒಂದು ಸಭೆ ಸೇರಿದ್ರು ಸರ್. ಗ್ರಾಮೀಣ ಭಾಗದ ಸಮಸ್ಯೆಗಳು ಯಾರಾದರೂ ಏನೋ ಹೇಳಿದ್ರೆ ಅರ್ಜಿ ಕೊಡ್ಬೋದು ಅಂತೇಳಿ ಸುಮಾರು ನನಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮದ ಒಂದು 18 ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಎಲ್ಲ ಕ್ಷೇತ್ರದ, ಈಗ ಜನಸಂಖ್ಯೆಯನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು, ಆರ್ಥಿಕ ಕೇಂದ್ರೀಕರಣ ಆಗಬಾರ್ದು, ಆರ್ಥಿಕ ವಿಕೇಂದ್ರೀಕರಣ ಯಾವ ರೀತಿ, ಆಮೇಲೆ ನಿರುದ್ಯೋಗ ಸಮಸ್ಯೆಯನ್ನು ಯಾವ ರೀತಿ ನಿರ್ಮೂಲನೆ ಮಾಡ್ಬೋದು, ಈ ಎಲ್ಲ ಒಂದು, ಮತ್ತು ಅಂಕಿ ಸಂಖ್ಯೆಯ ಶಿಕ್ಷಣಕ್ಕಿಂತ ಸಂಸ್ಕಾರ ಶಿಕ್ಷಣ ದೊಡ್ಡದು ಅಂತಕ್ಕಂಥ ಎಲ್ಲ ಒಂದು ಅಂಶಗಳ ಆಧಾರದ ಮೇಲೆ ಅಲ್ಲಿ ತೊಗೊಂಡೋಗಿ ನಾನು ಒಂದು ಮನವಿ ಮಾಡಿದೆ ಸರ್. ಅವತ್ತು ಅವರು ಹೇಳಿದ್ರು, ಸರ್ ನೀನು ದೊಡ್ಡ ಮರದ ಒಂದು ದೊಡ್ಡ ಹಗ್ಗ ಭಾಳಷ್ಟು ಅಂಶಗಳು ತಂದ್ಬಿಟ್ಟಿಯಪ್ಪ, ಇದರಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಬೇಕಾದ್ರೆ ನಾವು ಸಾಲ್ವ್ ಮಾಡ್ತೀವಿ ಅಂತೇಳಿ ಈ ಒಂದು ಮಾತ್ರ ನಮ್ಮೂರು ಸ್ಮಶಾನದ್ದು ಮಾತ್ರ ಒಂದು ಪಾಯಿಂಟ್ ತೊಗೊಂಡ್ರು ಸರ್ ಅವರು. ಅದನ್ನ ತೊಗೊಂಡು ಇಮಿಡಿಯೇಟ್ಲಿ ತಹಸೀಲ್ದಾರ್ಗೆ ಮನವಿ ಮಾಡಿದರು, ಬಂದರು ಸರ್ ಅವರು, ಬಂದು ಸರ್ವೆ ಮಾಡಿದರು ಊರಲ್ಲಿ. ಬೇರೆ ಕಡೆ ಎಲ್ಲೋ ಭಾಳ ಊರಿಗೆ ಡಿಸ್ಟರ್ಬೆನ್ಸ್ ಆಯಿತು, ಅದು ಆಗಲಿಲ್ಲ ಸರ್. ಓಕೆ. ಈಗ ಅದೇ ರೀತಿಯಾಗಿ ಬಯಲಾಟದಲ್ಲಿ ತಾವು ಸಾಕಷ್ಟು ಪ್ರದರ್ಶನಗಳನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಈಗ ಮಕ್ಕಳಲ್ಲಿ ಅದ್ರ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ಬೇಕು ಅನ್ನುವಂಥದ್ದಾದರೆ ಯಾವ ರೀತಿಯಾಗಿ ಮಾಡಬಹುದು? ಎಸ್ ಸರ್, ಇದು ಇವತ್ತು ಪಾಶ್ಚಾತ್ಯ ಅಭಿನಯಗಳಿಗೆ, ಆಮೇಲೆ ಬೇರೆ ನಮ್ಮ ಜೀವನಕ್ಕೆ ಮೌಲ್ಯತೆ ಅಥವಾ ಒಬ್ಬ ನೆಮ್ಮದಿಯ ಸುಭದ್ರ ಜೀವನ ಮಾಡುವ ಒಂದು ಕಲಾ ಪ್ರಕಾರಗಳಿಗೆ ಮಾರು ಹೋಗ್ತಕ್ಕಂಥವ್ರು ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಮಕ್ಕಳನ್ನು ನಾವು ಕಾಣ್ತೀವಿ. ಆದರೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥ ಹಳ್ಳಿಯ ಗ್ರಾಮೀಣ ಕಲೆ, ಒಳ್ಳೆಯ ಒಂದು ಸುಂದರವಾದ, ಒಳ್ಳೆಯ ಒಂದು ಮನಸ್ಸಿಗೆ ಚೈತನ್ಯ ನೀಡ್ತಕ್ಕಂಥ ಕಲಾ ಪ್ರಕಾರವನ್ನು, ಬಯಲಾಟವನ್ನು ಮಕ್ಕಳಿಗೆ ಒಂದು ಕಲಿಸಬಹುದು ಅಂತಕ್ಕಂಥದ್ದನ್ನು ಒಂದು ಹಿನ್ನೆಲೆಯಿಂದ ನಾನು ಶಾಲಾ ಮಕ್ಕಳಲ್ಲಿ ಭಾಳಷ್ಟು ಆಸಕ್ತಿ ವಹಿಸಿದ್ದೀನಿ ಸರ್. ಅದೇ ರೀತಿಯಾಗಿ ಈಗ ಬಯಲಾಟ ಅನ್ನುವಂಥದ್ದು ಒಂದು ರೀತಿ ಅಳಿವಿನ ಅಂಚನ್ನು ತಲುಪ್ತಾ ಇರುವಂಥದ್ದು. ಇದನ್ನು ಮುಂದಿನ ಪೀಳಿಗೆಗೆ ನೀವು ಉಳಿಸ್ಬೇಕು ಅನ್ನುವಂಥದ್ದಾದರೆ
ತಮ್ಮ ಒಂದು ತಂಡದ ಮುಖಾಂತರವಾಗಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಾ? ಸಾಮಾನ್ಯವಾಗಿ ಬಯಲಾಟ ಕಲಾ ಪ್ರಕಾರ ಅಳಿವಿನ ಅಂಚಿ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲಿಯವರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಬ್ಬ ಜಾತ್ರೆ ಉತ್ಸವಗಳು ನಡೀತೀವೋ ಅಲ್ಲಿಯವರೆಗೆ ಈ ಕಲಾ ಪ್ರಕಾರ ಇರುತ್ತೆ. ಬಟ್ ಇದಕ್ಕೆ ಆರ್ಥಿಕತೆ ಒಡೆತ ಇದೆ ಸರ್. ಆರ್ಥಿಕತೆ ಒಡೆತೆಯಿಂದ ಹಿನ್ನೆಲೆ ಆಗ್ಬೋದು. ಬಟ್ ಈ ಕಲಾ ಪ್ರಕಾರವನ್ನು ನಾ ತೊಡಗಿಸ್ಕೊಂಡಂತೆ ಇದು ನಗರ ಪ್ರದೇಶಗಳಿಂದ ವಿದ್ಯಾವಂತ ಯುವಕರಿಂದ, ಅಂದರೆ ಹಳ್ಳಿಯ ಪಂಜೆ ದೋತರಿಂದ ಪ್ಯಾಂಟು ಅಂತಕ್ಕಂಥ ಈ ನಗರ ಪ್ರದೇಶದಲ್ಲ ಸರ್, ಆಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಆಮೇಲೆ ವಿದ್ಯಾವಂತರಿಗೆ, ಕಂಪನಿಗಳಿಗೆ, ಮಾಲೀಕರಿಗೆ, ಅಂಥರಿಗೆ ಮನ ಮುಟ್ಟುವಂಥ ಕಲಾ ಪ್ರಕಾರ ಆಗಬೇಕು ಸರ್. ಆಗಾದಾಗ ಮಾತ್ರ. ಅದಕ್ಕಾಗಿ ಸರ್ ನಾನು ತಗೊಂಡಿದ್ದು ಮತದಾನ ಜಾಗೃತಿ ಅಂದರೆ ಸರ್ಕಾರದ ಜಾಗೃತಿ ಸಂದೇಶಗಳನ್ನು ಸಾರುವಂಥ ಕಲಾ ಪ್ರಕಾರ. ಉದಾಹರಣೆಗೆ ಅದು ಸರ್, ಕನ್ನಡದ ಪಾಠ್ಯ ಪುಸ್ತಕದಲ್ಲಿ ಎಲ್ಲ ಚಿತ್ರಕಲಾ ಪ್ರಕಾರಗಳಿದಾವೆ ಸರ್. ನಮ್ಮ ಬಯಲಾಟದ ಕಲಾ ಪ್ರಕಾರ ಚಿತ್ರ ಇಲ್ಲ. ನಾನು ಅದನ್ನೇ ಇಲ್ಲಿ ಬೆಂಗಳೂರು ಸುಮಾರು 67 ಜನನ ಕರ್ಕೊಂಬಂದೆ ಸರ್. ನಾನು ಇಲ್ಲಿ ಬೆಂಗಳೂರಿಗೆ ನಮ್ಮ ಕಲಾ ಎಲ್ಲರನ್ನ ಕರ್ಕೊಂಬಂದು ಒಂದು ಮನವಿ ಮಾಡಿದೆ. ಯಾಕೆ ನಮ್ಮ ಕಲಾ ಪ್ರಕಾರನ, ಇದು ಹಳ್ಳಿಯೇನೇ ಕಲಾ ಪ್ರಕಾರ, ಇದನ್ನ ಯಾಕೆ ಒಂದು ಬಯಲಾಟದ ಚಿತ್ರನೂ ಇವತ್ತು ನೀವು ಟಿವಿಯಲ್ಲಿ ತೋರಿಸ್ತಾ ಇದ್ರು ಕೂಡ ನಮ್ಗೆ ಎಲ್ಲ ಕಲಾ ಪ್ರಕಾರ ಬರ್ತವೆ, ಬಯಲಾಟದ ಕಲಾ ಪ್ರಕಾರ ಚಿತ್ರನೇ ಬರ್ತಾ ಇಲ್ಲ. ಈ ಒಂದು ಪ್ರಯತ್ನನೇ ನಡೀತಿಲ್ಲ. ಫಸ್ಟ್ ಇದನ್ನ ಆಗ್ಬೇಕಿದು ಒಂದು ಮುನ್ನೆಲೆಗೆ ಈ ಥರ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಾಡ್ಲೇಷನ್ ಮಾಡಿ. ಉದಾಹರಣೆಗೆ ಸರ್, ಗ್ರಾಮೀಣ ಭಾಗದ ಕಬಡ್ಡಿ ಸರ್, ಇದು ಕಬಡ್ಡಿ ಸಹ ಗ್ರಾಮೀಣ ಭಾಗದೇ. ಅದನ್ನು ಯಾವ ರೀತಿಯಾಗಿ ಮಾಡ್ಲೇಷನ್ ಮಾಡಿ ಇವತ್ತು ಪ್ರೋ ಕಬಡ್ಡಿ ಅಂತ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ಲೇಷನ್, ಆ ರೀತಿಯಾಗಿ ಇದು ಒಂದು ಭಾಳಷ್ಟು ಜನ ನಮ್ಮಲ್ಲಿ ವಿದ್ವಾಂಸರು ಅನೇಕ ಜನರು ಇದ್ದಾರೆ. ಈ ರೀತಿಯಾಗಿ ಇದನ್ನೊಂದು ಮಾಡ್ಲೇಷನ್ ಮಾಡಿ ಇರಲಿ, ಗ್ರಾಮೀಣ ಪ್ರದೇಶಕ್ಕೆ ಎಷ್ಟು ಬೇಕೋ ಆ ಒಂದು ಕಲಾ ಪ್ರಕಾರ ಇರಲಿ, ಮಾಡ್ಲೇಷನ್ ಮಾಡಿ ಇದನ್ನು ಹೊರಗಡೆ ತೊಗೊಂಬಂದು ಅಂತಾರಾಷ್ಟ್ರೀಯ ಮಟ್ಟದ ಉದಾಹರಣೆ ನಾವು ಇವತ್ತು ಹೇಳಿದ್ರೆ ಸರ್, ಉತ್ಸವಗಳಲ್ಲಿ ಯಾಕೆ ನಮಗೆ ಮುಖ್ಯ ವೇದಿಕೆ ಸಿಗ್ತಾ ಇಲ್ಲ ಅಂದರೆ ನಾವು ಎಷ್ಟು ಸಂಕ್ಷಿಪ್ತ, ಅಲ್ಲಿ ಟೈಮಿಂಗ್ ಭಾಳ ಇಂಪಾರ್ಟೆಂಟ್, ಮಹತ್ವ ಇರ್ತದೆ ಸರ್. ಆಮೇಲೆ ಸಂದೇಶ ಕೂಡ ಅಷ್ಟೇ ಇರ್ತದೆ. ಆ ಒಂದು ನಾವು ಎಷ್ಟೋ ಜನ ಬಂದು ಆಗೋದಕ್ಕಿಂತ ಎಷ್ಟು ಬೇಕೋ ಅದನ್ನು ಯಾಕೆ ನಮಗೆ ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ಒಂದು ಮಾಡ್ಲೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಎಂಬುದೇ ಒಂದು ಚಿಂತನೆಯಲ್ಲಿ ನಾನು ಭಾಳ ಆಸಕ್ತಿ ಇದೆ. ಓಕೆ ಸರ್, ಈಗ ಅದೇ ರೀತಿಯಾಗಿ ನಮ್ಮ ರಾಜ್ಯ ಬಿಟ್ಟು ಹೊರ ರಾಜ್ಯಗಳೆಲ್ಲಾದರೂ ಈ ಬಯಲಾಟದ ಪ್ರದರ್ಶನಗಳಾಗಿದೆಯಾ ತಮ್ಮ ತಂಡದ ವತಿಯಿಂದ ಅಂತ? ಆಂಧ್ರ ಪ್ರದೇಶ ಅಂದರೆ ಇಲ್ಲಿ ಹಳ್ಳಿ ಇರಾಳ ಗ್ರಾಮದಲ್ಲಿ ಒಂದು ಪ್ರದರ್ಶನ ಮಾಡಿದ್ದೀವಿ ಸರ್. ಅಲ್ಲೆಲ್ಲ ಯಾವ ರೀತಿ ಬೆಂಬಲ ಸಿಗುತ್ತೆ ಹೊರಗಿನ ಸ್ಥಳಗಳಲ್ಲಿ? ಆಗುತ್ತೆ ಸರ್, ಅಲ್ಲಿ ಹೋಗಿ ಪ್ರದರ್ಶನ ಮಾಡಿದಾಗ ಬಯಲಾಟ ಅಂದರೆ ಜನರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಜನರು ಭಾಳಷ್ಟು ಜನ ಸೇರ್ತಾರೆ ಸರ್, ಒಂದು ವೀಕ್ಷಣೆ ಮಾಡ್ತಾರೆ, ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗುತ್ತೆ. ಬಟ್ ನಗರ ಪ್ರದೇಶಗಳಿಗೆ ಬಂದಾಗ ಸ್ವಲ್ಪ ನಮಗೆ ಅಲ್ಲಿ ಆಸಕ್ತಿ ಏನು ಸಾಹಿತಿ ವಿದ್ವಾಂಸರು ಅವರಿಂದ ಮಾತ್ರ ಬರ್ತಾರೆ ಸರ್, ಪ್ರೋತ್ಸಾಹ ಕೊಡ್ತಾರೆ. ಬಟ್ ಅಲ್ಲಿಯ ಜನರು ಎಲ್ಲ ಬಂದು ಸೇರೋಂಥದ್ದು ಭಾಳ ಕಡಿಮೆ. ಅದೇ ರೀತಿಯಾಗಿ ಈಗ ತಾವು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಬೆಂಬಲ ಸಿಗುತ್ತೆ ಅಂತ ಹೇಳಿದ್ರಿ. ಅದರಲ್ಲಿ ಪ್ರಮುಖವಾಗಿ ಈಗ ಬೆಂಗಳೂರಿನಂಥ ನಗರಗಳಲ್ಲಿ ಏನಾದರೂ ತಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ? ಅಲ್ಲಿಯ ಜನರ ಒಂದು ಬೆಂಬಲ, ಆಸಕ್ತಿ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ? ಇಲ್ಲ ಸರ್, ನಮಗೇನು ಇದುವರೆಗೂ ಸಿಕ್ಕಿಲ್ಲ ಸರ್. ಈ ಬೆಂಗಳೂರು ಈ ಥರ ಇಲ್ಲಿ ಗೋಟುಗುಡಿ ಜಾನಪದ ವಿಶ್ವವಿದ್ಯಾಲಯಗಳಲ್ಲಿ ಒಂದ್ಸರಿ ಕುಣಿತಗಳ ದಾಖಲೀಕರಣ ಅಂತ ಕರೆದಿದ್ದಾರೆ ಸರ್, ಅಲ್ಲಿ ಹೋಗಿ ಮಾಡಿದ್ವಿ. ಬಳ್ಳಾರಿ ಉತ್ಸವದಲ್ಲಿ ಪ್ರದರ್ಶನ ಮಾಡಿದ್ವಿ, ಹಂಪಿ ಉತ್ಸವದಲ್ಲಿ ಪ್ರದರ್ಶನ ಮಾಡಿದ್ವಿ. ಈ ಥರ ಇನ್ನೂ ಬೆಂಗಳೂರು ಆ ಕಡೆ ಇಲ್ಲ ಸರ್. ಅದೇ ರೀತಿಯಾಗಿ ಈಗ ಯಾವುದೇ ಒಂದು ಕಲೆ ಅಂತ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಕುಟುಂಬದವರ ಬೆಂಬಲ ಅನ್ನುವಂಥದ್ದು ಬಹಳನೇ ಮುಖ್ಯ. ಅದರಲ್ಲೂ ಕೂಡ ತಾವು ಈ ಒಂದು ಬಯಲಾಟವನ್ನು ತಮ್ಮ ವೃತ್ತಿಯಾಗಿ ಪ್ರವೃತ್ತಿಯಾಗಿ ಇಟ್ಕೊಂಡಿರುವಂಥವ್ರು, ತಮ್ಮ ಕುಟುಂಬದ ಬೆಂಬಲ ಹೇಗಿದೆ ಈ ಒಂದು ತಮ್ಮ ಕಲೆ ಹಾಗೂ ಸಮಾಜ ಸೇವೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಪರಿಚಯವನ್ನು ಮಾಡುವಂಥದ್ದಾದರೆ? ಇರಲಿ ಸರ್, ಕುಟುಂಬದಲ್ಲಿ ಅಂದರೆ ಮೊದಲಿಗೆ ಎಲ್ಲ ನಮ್ಮ ಮನೆಯವರು ಪ್ರೋತ್ಸಾಹ ಮಾಡ್ತಿದ್ರು ಸರ್. ಇದರಿಂದ ಏನಾದರೂ ಚೆನ್ನಾಗಿ ಆಗ್ಬೋದಾ, ಚೆನ್ನಾಗಿ ಇದರಿಂದ ಡೆವಲಪ್ಮೆಂಟ್ ಅಂದರೆ ಏನೋ ಒಂದು ಮಾಡ್ತಾ ಇದಾರೆ ಅಂದರೆ ಇದರಿಂದ ಮುಂದೆ ಆಸಕ್ತಿ ಸಿಗುತ್ತೇನಂತ. ನಮಗೆ ಇದನ್ನು ಮಾಡೋದರಿಂದ ಎಲ್ಲಿಯೂ ನಾವು ಒಂದು ಹೋಗ್ಬೇಕು ಬರಬೇಕಂದ್ರೆ ಒಂದು ಆರ್ಥಿಕತೆ ಅಂತ ಒಂದು ಬೇಕಲ್ಲ ಸರ್. ಏನಾದರೂ ಒಂದು ಈ ಒಂದು ಹಿನ್ನೆಲೆಯಿಂದ ಇತ್ತೀಚೆಗೆ ಅವರು ಏನೋ ಮನೆಯಲ್ಲಿ ಚಿಕ್ಕ ಪುಟ್ಟ ದುಡ್ದಿದ್ದೆ, ಅವ್ರ ದುಡ್ಡೇ ಅವ್ರದ್ದೇ ಎಲ್ಲ ಬಳಸ್ಕೊಂಡಂಥ ಎಲ್ಲ ಆಗಿರೋದ್ರಿಂದ ನಾನು ಎಲ್ಲಿ ತೊಗೊಂಬಂದು ಹಿಂಗೆ ಬಂತು, ನಾನು ಇದರಿಂದ ಆಗಿದೆ. ಯಾಕಂದರೆ ನಮಗೆ ನಾವೇನು ಹಾರ್ಮೋನಿಯಂ ಮಾಸ್ಟರ್ ಅಲ್ಲ ಸರ್, ಏನು ಯಾವುದೇ ಒಂದು ಮಾಡಲ್ಲ, ನಮಗೆ ಎಲ್ಲಿಯೂ ಬರಲ್ಲ. ನಾವು ನಮ್ಮ ಸ್ವ ಇಚ್ಛೆಯಿಂದೇನೆ ಈ ಒಂದು ಕಲಾ ಪ್ರಕಾರ ನಾವು ಹೋಗಿರೋದ್ರಿಂದ ಎಲ್ಲಿ ಹೋದರೂ ನಮ್ಮ ಇನ್ವೆಸ್ಟ್ಮೆಂಟೇ. ಈ ಉದಾಹರಣೆ ಬೇರೆ ಬೇರೆ ನಾನು ಜಿಲ್ಲೆಗಳೆಲ್ಲ ಹೋಗಿದ್ದೀನಿ ಸರ್, ರಾಯಚೂರು ವಿಭಾಗದಲ್ಲಿ, ಆಮೇಲೆ ಕೊಪ್ಪಳ, ಚಿತ್ರದುರ್ಗ, ಈ ಥರ ಎಲ್ಲ ವಿಭಾಗದಲ್ಲಿ ಅಲ್ಲಿ ಪ್ರದರ್ಶನಗಳಿಗೆ ಕೆಲವೊಂದು ಕಲಾವಿದರಿಗೆ ಸಾಧ್ಯವಾದ್ದು ಈ ಥರ ಮಾಡ್ಕೊತ ಬಂದಿದ್ದರಿಂದ ಆರ್ಥಿಕ ಹಿನ್ನೆಲೆ ಆಗಿರೋದರಿಂದ
ಇತ್ತೀಚೆಗೆ ಮೊದಲೆಲ್ಲ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ, ಈಗೆಲ್ಲ ಮನೆಯವರಿಂದ ಸ್ವಲ್ಪ ಕಡಿತ ಆಗಿದೆ ಸರ್. ಹಾಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. सहना भवतु ನಮ್ಮೆಲ್ಲರ ದೈಹಿಕ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಲು ವಿವಿಧ ಬಗೆಯ ಕುರ್ಚಿ ಯೋಗ, ಉಯ್ಯಾಲೆ ಯೋಗ ಹಾಗೂ ಸಹಪಾಠಿ ಯೋಗದ ಪ್ರಸ್ತುತಿ ದೂರದರ್ಶನ ಚಂದನ ವಾಹಿನಿಯಲ್ಲಿ. ತಪ್ಪದೆ ನೋಡಿ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ. ಇದೇ ಮಾರ್ಚ್ 27ರಿಂದ ಬೆಳಗ್ಗೆ 7 ಗಂಟೆಗೆ. ಈ ಹೊಸ ಯುಗಾದಿಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಸೂರ್ಯೋದಯದ ನಿರ್ಮಲ ಬಾನಲಿ ತುಂಬಿದೆ ಓಂಕಾರ. ಧೀಂ ತನ ನನ್ನ ಧೀಂ ತನ ನನ್ನ ತನ್ನ ಧೀರ ತನನ ತನನ ತನನ. ಬನ್ನಿ ಬನ್ನಿ ಬಂಧುಗಳೇ, ನಮ್ಮ ನಲ್ಲಿ ನೀಗರಿ. ಆಹಾ ಬಂತು ಋತು ವಸಂತ, ಚಿಲಿಪಿಲಿ ಕಾಲ್ಗೆಚ್ಚೆ, ಎಳೆ ಹಸುರಿನ ಚಿಗುರ ತಂತು ಹರಗೆ ಹಾಡ ಹೆಚ್ಚೆ. ಮಾವೇ ಬೇಕೆಂದಿಲ್ಲ ಚೈತ್ರದ ತಳಿರಿನ, ಮಾವೇ ಬೇಕೆಂದಿಲ್ಲ. ಹೊಸತು ವರುಷ ಹೊಸತು ಹರುಷ ಹೊಸತು ಬಯಕೆ ನಮ್ಮವು, ತಳಿರ ತುಂಬಿದಾಸೆಯಲ್ಲ ಹರಕೆಯಲ್ಲ ನಮ್ಮವು. ಶುಭ ಕೋರಿದೆ ಈ ಯುಗಾದಿಗೆ, ಹೊಸ ವರುಷದ ಹೊಸ ಹರುಷದ ಹಾದಿಗೆ. ಬಾಬಾ ಯುಗಾದಿ ಹೊಸ ವರುಷದ ಆದಿ, ಹೊಸ ಹೊಸ ಭರವಸೆಗಳ ಸವಿಗನಸಿನ ರುವಾರಿ. ಹೊಸ ಹೊಸ ಭರವಸೆಗಳ ಸವಿಗನಸಿನ ರುವಾರಿ. ವಿರಾಮದ ನಂತರ ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತುಕತೆಯನ್ನು ಮುಂದುವರಿಸೋಣ ತಿಪ್ಪೇಸ್ವಾಮಿಯವರ ಜೊತೆಗೆ. ಸಾಮಾನ್ಯವಾಗಿ ಸರ್, ಈಗ ಕಲಾವಿದರು ಅಂತ ಹೇಳಿದ್ರೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳೆಲ್ಲವೂ ಕೂಡ ಬಂದಿರುತ್ತೆ. ತಮಗೆ ಸಿಕ್ಕಿರುವಂಥ ಕೆಲವೊಂದು ಪ್ರಶಸ್ತಿಗಳ ಬಗ್ಗೆ ತಿಳಿಸುವಂಥದ್ದಾದರೆ? ಬಯಲಾಟ ರಂಗಕ್ಷೇತ್ರದಲ್ಲಿ ಅಭಿನಯ ಮಾಡಿರ್ತಕ್ಕಂಥದ್ದಂದರೆ ಒಂದು ಹಂಪಿ ಉತ್ಸವದಲ್ಲಿ ಪ್ರದರ್ಶನ ಮಾಡಿದ ಒಂದು ಪ್ರಶಸ್ತಿ ಸಿಕ್ಕಿದೆ ಸರ್. ಬಳ್ಳಾರಿ ಉತ್ಸವದಲ್ಲಿ ಒಂದು ಸಿಕ್ಕಿದೆ. ಅದರ ಜೊತೆಗೆ ನನಗೇನು ಆ ಕಲಾ ಪ್ರಕಾರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಪ್ರಶಸ್ತಿಗಳು ಬಂದಿಲ್ಲ ಸರ್. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಮಾಜ ಸೇವಾ ರತ್ನ ಅಂತೇಳಿ ಬೆಂಗಳೂರು ಇವ್ರ ಕಡೆಯಿಂದ ಒಂದು ಪ್ರಶಸ್ತಿ ಪುರಸ್ಕಾರ ಸಿಕ್ತು. ಓಕೆ, ಅದೇ ರೀತಿಯಾಗಿ ಈಗ ಯಾವುದೇ ಕಲಾವಿದರು ಅಂತ ಹೇಳಿದ್ರೆ ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳುವಂಥ ಪಾತ್ರಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ ಕೆಲವೊಂದು ಸಂಭಾಷಣೆಗಳನ್ನು ಹೇಳುವಂಥದ್ದಾಗಿರ್ಬೋದು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಆ ಪರಶುರಾಮನ ಪಾತ್ರದ ಬಗ್ಗೆ, ಅದೊಂದು ಬಹಳ ದೊಡ್ಡ ಕನಸು ಅನ್ನುವಂಥದ್ದು. ಆ ಪರಶುರಾಮನ ಪಾತ್ರದ ಒಂದು ಸಂಭಾಷಣೆಯನ್ನು ತಾವು ಹೇಳುವಂಥದ್ದಾದರೆ ಹೇಗೆ ಅಂತ? ಭಾಳ ಸಂತೋಷ. ಈಗ ನಾನು ಅಭಿನಯ ಮಾಡಿದ್ದು ರೇಣುಕರಾಜನ ಪಾತ್ರ ಸರ್. ಬರ್ತವೆ ಯಾವ ಇವೆಲ್ಲ, ಮತ್ತು ಸಮಯ ವಿಳಂಬದಿಂದ ನಾನು ಪರಶುರಾಮಂದು ಒಂದು ಕಲ್ತ್ಕೊಂಡಿದ್ದೆ ಸರ್. ನಾನು ಆಡಬೇಕು ಪರಶುರಾಮಂದು, ಭಾಳ ಒಂದು ಪ್ರಬುದ್ಧವಾದ ಪಾತ್ರ ಸರ್, ಅದನ್ನು ಆಡಬೇಕಂತ. ಅದರದ್ದು ಒಂದು ಡೈಲಾಗ್ ಹೇಳಕ್ ಮಾಡ್ತೀನಿ. ಆಹೋ ಜನನಿ, ನಿನ್ನಯ ಕೃಪಕಟಾಕ್ಷವಂದಿರಲಿ, 7 ಲೋಕದರಂ ಜಯಿಸಿ ವೈರಿಗಳನ್ನು ಯಮಪುರಕ್ಕೆ ಕಳಿಸುವ ಚಂಡ ಪ್ರಚಂಡ ಭುಜಬಲರ್ಧಂಡ ಗಂಡದಯ ಗಂಡುಗಲಿ ಕುಮಾರನಿಗೆ ಸಂತೋಷದಿಂದ ನೇಮವನಿಟ್ಟರೇ. ಯಾರು ಅರಿಯವದರಂತೆ ಚೋರತನದಿಂದ ಎತ್ತಮನ ಪಿತನ ಕತ್ತನ್ನು ಕತ್ತರಿಸಿ ನಾನೇ ವೀರಾದಿ ವೀರನೆಂದು ಎದೆಯುಬ್ಬಿಸಿ ಮೆರೆಯುತ್ತಿರುವ ಮಧುರೇ, ಆ ಮದೋನ್ಮತನಾದ ಕಾರ್ತಿವೀರಾರ್ಜುನನ ಪರವಾಗಿ ಇಂದಿನ ದಿನ 3 ಕೋಟಿ ಸುರ ಸಮೂಹವೇ ಬರಲಿ. ಶಂಕರನೇ ಬಂದು ಎನ್ನಯ ಭುಜಬಲದ ಪರಾಕ್ರಮವನ್ನು ನೋಡಲಿ. ಅಹೋ ಅಮ್ಮಯ್ಯ,
ಪಂಚಮುಖ ಪರಶಿವನ ಸುತನಾದ ಷಣ್ಮುಖನು ತಾರಕನ ಶಿರವಂ ಕಡಿದಂತೆ ಕಡಿದು ಅವನ ರುಂಡವಂ ಕತ್ತರಿಸಿ ಉದರವಂ ಬೇರ್ಪಡಿಸಿ ರಕ್ತ ಮಾಂಸವನ್ನು ಅದ್ದು ನರಿ ಕಾಯಿಗಳಿಗೆ ಉಣಬಡಿಸುವನು ಮಾತೇ. ರಣರಂಗದಲ್ಲಿ ಎತ್ತಿದ ಧನಸನ್ನು ಕೆಳಕ್ಕಿಳಿಸಿದರೆ ಆಗ ತಂದೆಗೆ ತಕ್ಕರಾದ ಮಗನಲ್ಲವೆಂದು ಧಿಕ್ಕಾರ ಮಾಡು ಮಾತೇ. ಸುಜ್ಞಾನ ಶಿರಮಣಿಯಾದ ಅಗ್ನಿ ಸಂಭೂತೆ. ಅದ್ಭುತ ಸರ್, ನಿಜವೂ ಬಹಳನೇ ಖುಷಿ ಆಯಿತು ಕೇಳಿ. ಅದರ ಜೊತೆಗೆ ಈಗ ಈ ರಂಗಭೂಮಿ ಅಂದಾಗ ಸರ್ ಸಾಮಾನ್ಯವಾಗಿ ಸಂಭಾಷಣೆಯ ಜೊತೆಗೆ ಹಾಡುಗಳನ್ನು ಕೂಡ ಅದೇ ರೀತಿಯಾಗಿ ಹಾಡ್ತಾ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಯಾವ್ದಾದ್ರು ಒಂದು ಹಾಡನ್ನು ಹಾಡುವಂಥದ್ದಾದ್ರೆ ಇದು ಪಾಂಡುವಿಜಯದಲ್ಲಿ ಒಂದು ಧರ್ಮರಾಯನ ಸನ್ನಿವೇಶ ಸರ್. ಅಂದರೆ ಪಗಡೆಯನ್ನು ಹಾಡಿ ಧರ್ಮರಾಯ ದ್ರೌಪದಿಯನ್ನು ಸೋತ್ಬಿಟ್ಟಿರ್ತಾನೆ ಸರ್. ಸೋತಾಗ ಆಗ ದ್ರೌಪದಿ ಭಾಳ ದುಃಖದಲ್ಲಿ ವ್ಯಕ್ತಪಡಿಸ್ತಾಳೆ ಸರ್. ಆ ಸಂದರ್ಭದಲ್ಲಿ ಧರ್ಮರಾಯ ಒಂದು ಹಾಡ್ತಾನ, ದ್ರೌಪದಿ ಚಿಂತೆಕೆ ಮಾಡುತ್ತೀ, ಬ್ರಹ್ಮ ಬರೆದ ಬರಹವನ್ನು ಅಳಿಸಲಾರರು ಯಾರಿನ್ನು, ಬ್ರಹ್ಮ ಬರೆದ ಬರಹವನ್ನು ಅಳಿಸಲಾರರು ಯಾರಿನ್ನು, ದ್ರೌಪದಿ ಚಿಂತೆಕೆ ಮಾಡುತ್ತೀ, ಹಿಂದೆ ಮಾಡಿದ ಪಾಪದ ಕರ್ಮ, ಹಿಂದೆ ಮಾಡಿದ ಪಾಪದ ಕರ್ಮ ಬಿಡದು ಯಾರಿನ್ನು, ದ್ರೌಪದಿ ಚಿಂತೆಕೆ ಮಾಡುತ್ತೀ. ವೈಯಕ್ತಿಕವಾಗಿ ನನಗಂತೂ ಬಹಳ ಸಂತೋಷ ಆಯಿತು. ತಮ್ಮ ಜೊತೆಯಲ್ಲಿ ಮಾತನಾಡುವಾಗ ಬಹಳನೇ ಮೃದು ಸ್ವಭಾವದ ವ್ಯಕ್ತಿ ಥರ ಕಾಣ್ತೀರಾ. ಅದೇ ಅಭಿನಯ ಅಂತ ಬಂದಂಥ ಸಂದರ್ಭದಲ್ಲಿ ತಮ್ಮೊಳಗಿನ ಕಲಾವಿದ ಹೊರಗಡೆ ಬಹಳನೇ ಚೆನ್ನಾಗಿ ಕಾಣ್ತಾ ಇರುವಂಥದ್ದು ಸಂತೋಷ. ಪ್ರಾರಂಭದಲ್ಲಿ ಸರ್ ತಾವು ಅಭಿನಯ ಅಂತ ಬಂದಂತಾಗ ಪ್ರಾರಂಭದಲ್ಲಿ ಮಾಡಿದಂಥ ಒಂದು ಪಾತ್ರದ ಯಾವುದಾದ್ರೂ ಒಂದು ಸಂಭಾಷಣೆಯನ್ನು ಕೇಳುವಂಥ ಆಸೆ. ಎಸ್ ಸರ್, ಈ ಸಂಭಾಷಣೆ ಅಂದರೆ ಸರ್ ನಮಗೆ ಇನ್ನೂ ಈ ವೇಷಭೂಷಣ ಆ ಒಂದು ಅಲಂಕಾರ ಆಯುಧ ನಾನು ತರ್ತಿದ್ದೆ ಸರ್. ಅವು ಏನಾದರೂ ಕೈಗೆ ಹಿಡ್ಕೊಂಡ್ರೆ ಇನ್ನೂ ರೋಷ. ಆ್ಯಕ್ಚುಲಿ ನಾನು ಇನ್ನೂ ಈ ಥರ ಹೇಳಿದ್ರೆ ಅದಲ್ಲ ಸರ್, ಅದು ನಿಂತ್ಕೊಂಡು ಹೇಳಿದಾಗನೇ ಅದು ಬಯಲಾಟದ ಸ್ಟೈಲು ಸರ್. ನಿಜವಾಗ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟತಕ್ಕಂಥ ಒಬ್ಬ ವ್ಯಕ್ತಿ ಆ ಒಂದು ಕಲಾ ಪ್ರಕಾರ ಏನಿದ್ರೆ ಅದರ ಅಭಿನಯ ಮಾಡಿದ್ರೇ ಸಾರ್ಥಕ ಅಂತಕ್ಕದೊಂದು ಹೇಳ್ತಾರೆ ಸರ್. ಅದನ್ನು ಬೇಕಾದ್ರೆ ನಾನು ಹೇಳಂದ್ರೆ ಅದನ್ನು ಒಂದು ಡೈಲಾಗ್ ಹೇಳ್ತೀನಿ ಸರ್. ಹೇಳಿ ಸರ್, ಹೇಳಿ. ಬಳಿರೇ ಎಲೈ ಮಾನವ, ಚಟ್ ಚಟನೆ ಸಿಡಿಲಿನ ಗರ್ಜನೆಯಂತೆ ಬರುವ ಪೇರ್ಗಿಚ್ಚಿನ ರಭಸಕ್ಕೆ ಕೋರೆ ದಾಟಗಳು, ಕಟ್ಕಟನೆ ಅಲ್ಲು ಕಡಿದು ಕಿಟ್ಕಿಟಿಲ್ ಎನ್ನುವ ಶಬ್ದಾಸ್ಫೋಟಕ್ಕೆ ಅಷ್ಟದಿಕ್ತಟಗಳು, ದಿಟ್ಟತನದಿ ಮೆರೆಯುವ ಶ್ರೇಷ್ಠವಾದ ಅಷ್ಟಗ್ರಹಗಳು ತಟ್ಟನೆ ಈ ಉದಟಕ್ಕೆ ಉದುರಿದವು. ಎಲ್ಲಾ ಮಾನವ, ಇಂಥ ಶೌರ್ಯೋದ್ಘಟಿತನ ಮುಂದೆ ಕಟಿಭಾಗಿ ಕರಾಂಜಲಿ ಪುಟನಾಗಿ ನಿಂತು ದೇವ ತಾವುದಾರೆಂದು ಕೇಳುವುದಕ್ಕೆ ನೀನು ದಾವನಲೈ ನರನೆ ಸರಿಯಿಂದಕ್ಕೆ ಜರ್ಜರಣೆ. ಅಂದ್ರೆ ಸಾರಥಿ ಆ ಪಾತ್ರ ಬಂದು ಕುಣಿದಾಗ ಆ ಕುಣಿದ ಅಭಿನಯ ಇದೆಯಲ್ಲ ಸರ್, ಭಾಳ ಮನೋರಂಜನೆ, ಭಾಳಷ್ಟು ಮನೋರಂಜನೆ ಆಗಿರ್ತಕ್ಕಂಥದ್ದು. ಕುಣಿದು ಅಭಿನಯ ಮಾಡಿ ನಂತರ ಆ ಸಾರಥಿ ಕೇಳ್ತಾನೆ, ಯಾರಪ್ಪ ನೀನು ವೇದಿಕೆಗೆ ಬಂದಾಗ ನೀನು ಯಾರಂತ ಕೇಳ್ತಿಯಲ್ಲ ಅಂತಕ್ಕಂಥದ್ದು ಒಂದು ಈ ಡೆಲಿವರಿ ಸರ್. ಇದು ಅದ್ಭುತವಾಗಿತ್ತು ಸರ್. ನಾನು ಹಾಗೆ ತಮ್ಮ ಹತ್ರ ಮತ್ತೊಂದು ಪ್ರಶ್ನೆಯನ್ನು ಕೇಳಬೇಕು. ಅಭಿನಯ ಮಾಡುವಂಥ ಸಂದರ್ಭದಲ್ಲಿ ಆ ಕಲಾವಿದರಿಗೆ ಏನು ನೋಡ್ತಾ ಇರುವಂಥ ವೀಕ್ಷಕರ ಬೆಂಬಲ ಅನ್ನುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ. ಅದೇ ರೀತಿಯಾಗಿ ತಾವು ವೇದಿಕೆ ಮೇಲೆ ಅಥವಾ ಬಯಲಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇತ್ತು? ನಿಮಗೆ ಮರೆಯಲಾಗದಂಥ ಒಂದು ಘಟನೆ ಅಂದರೆ ಯಾವ ಒಂದು ಪ್ರಸಂಗವನ್ನು ತಾವು ಇಷ್ಟಪಡ್ತೀರಾ? ನಾವು ಏನು ಈ ಬಯಲಾಟ ಅಭಿನಯ ಮಾಡ್ತೀವಲ್ಲ ಸರ್, ನಮಗೆ ಊರಲ್ಲಿ ಅಭಿನಯ ಮಾಡಿದಾಗ ಕೆಲವರೆಲ್ಲ ಆರ ಏನೋ ಮೂವಿ ಅವೆಲ್ಲ ಮಾಡ್ತಾರೆ, ಅದು ನಮಗೆ ಅಷ್ಟೊಂದು ತೃಪ್ತಿ ಬರಲ್ಲ ಸರ್. ಯಾರಾದರೂ ಒಬ್ಬರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಚಬಾಷ್ ಬೆಲೆ ಅಂದ್ಬಿಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ನಮಗೆ ಎಲ್ಲಿ ಸಿಗಲ್ಲ ಸರ್. ಅದು ಆ ಒಂದು ಮನುಷ್ಯನ ಇಮ್ಮಡಿಗೊಳಿಸ್ಬಿಡ್ತದೆ ಸರ್ ಅದು ಮನುಷ್ಯನ. ಆ ಒಂದು ಅಂಥದ್ದು ನಾನು ನಮ್ಮೂರಲ್ಲಿ ಗೆಜ್ಜೆ ಪೂಜೆಯಲ್ಲಿ ಹಾಡಿದೆ ಸರ್ ನಾನು ಬಯಲಾಟ. ಅಂದರೆ ವೇಷಭೂಷಣ ಸ್ವಲ್ಪ ನಾನು ರಂಗವೇದಿಕೆಯಲ್ಲಿ ಪ್ರದರ್ಶನ ಮಾಡಿದಾಗ ಏನದು ಸರ್ ಅಂದರೆ, ಮೊದಲೇ ಇಲ್ಲಿ ಒಂದು ಕಟ್ಟ ಸರ್ ಒಂದು ಬೊಟ್ಟು ಅಂತ ಬರುತ್ತೆ, ಅದು ಬಹಳ ಮನುಷ್ಯನ ಹಿಂಸೆ ಒಳಗೊಳಿಸ್ಬಿಡ್ತದೆ ಸರ್. ಯಾಕಂದ್ರೆ ಇದನ್ನ ಮೇಲೆ ಜಂಪ್ ಮಾಡ್ದಂಗೆ ಕಟ್ಟಬೇಕು ಸರ್ ಅದನ್ನ. ಈ ನಾವು ಎಗರ್ಬೇಕಾದ್ರೆ ಕುಣಿಬೇಕಾದ್ರೆ ಇದು ಜಂಪ್ ಆಗದಂಗೆ ಹಿಂದೆ ಇಲ್ಲಿಂದ ತಗೊಂಡು ಇಲ್ಲಿ ಹಗ್ಗ ಹಾಕಿ ಕಟ್ತಾರೆ ಸರ್. ಇಲ್ಲಿ ನೋಡಕ ಇದೇನಾದ್ರೂ ಒಳಗಡೆ ಕೂದಲು ಒಳಗಡೆ ಸಿಕ್ಕಂಬಿಟ್ರಿಗಿನ ಮನುಷ್ಯನಿಗೆ ಎಲ್ಲ ನಾವು ಕಲ್ತಿರೋದನ್ನೆಲ್ಲ ನೆನಪನ್ನ ಮರಿಸಿಬಿಡ್ತದೆ ಸರ್. ಏನೋ ಬಹಳಷ್ಟು ಜನಕ್ಕೆ ಅದು ಕೆಲವೊಂದು ಸರಿ ಹಂಗೆ ಆಗ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಭಾಳ ನೀಟಾಗಿ ಕಟ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ. ನನಗೆ ಗೆಜ್ಜೆ ಪೂಜೆಯಲ್ಲಿ ಒಂದು ಭಾಳ ಚೆನ್ನಾಗಿ ಭಾಳಷ್ಟು ಜನ ಆ ಸಂದರ್ಭದಲ್ಲಿ ನಮ್ಮೂರಲ್ಲಿ ಜನರು ಬಾಣ ಔಟು ತಗೊಂಬಂದು ಭಾಳಷ್ಟು ವಿಜೃಂಭಣೆ ಮಾಡಿದ್ರು. ಆ ಒಂದು ನೆನಪು
ಭಾಳ ಮರೆಯಲಾರದ ನೆನಪು. ಅದರ ಜೊತೆಗೆ ನಾನು ಇನ್ನೊಂದೆರಡು ಪ್ರದರ್ಶನ ಮಾಡಬೇಕಾಗಿತ್ತು ನಾನು ಪರಶುರಾಮಂದು ಇಲ್ಲ ಅರ್ಜುನನ ಸನ್ನಿವೇಶ, ಅದು ಒಂದು ಗಿಲ್ಟ್ ನನ್ನ ಯಾವಾಗಲೂ ಹಿಂಡಿ ಬಿಡ್ತಾರೆ ಮನುಷ್ಯನ ಭಾಳ ಅಂತ ಮಾಡ್ತು. ಈ ಬಯಲಾಟದ ಕಲಾ ಪ್ರಕಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಹೊಸಬರಿಗೆ ಇದೊಂದು ರೀತಿ ಯಕ್ಷಗಾನದ ರೂಪವಾಗಿ ಕಾಣುವಂಥದ್ದು. ಅದನ್ನೆಲ್ಲ ತಾವು ಬಟ್ಟೆಗಳನ್ನು ಹಾಕೊಳ್ಳೋದಕ್ಕೆ, ವಸ್ತ್ರಾಭರಣಗಳನ್ನು ಹಾಕೊಳ್ಳೋದಕ್ಕೆ, ಒಂದು ಮೇಕಪ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ ಒಂದು ಪಾತ್ರಕ್ಕೆ? ಅದನ್ನೆಲ್ಲ ಪರಿಶುದ್ಧವಾಗಿ ಮಾಡಲಿಕ್ಕೆ ಒಂದು ತಾಸು ಬೇಕಾಗುತ್ತೆ ಸರ್, ಒಂದೂವರೆ ತಾಸು. ಫಸ್ಟು ಎಲ್ಲ ಒಂದು ಉಡುಗೆ, ಆಮೇಲೆ ಆಭರಣಗಳು ಸರ್. ಇದರ ಆಭರಣಗಳು ನೋಡಿದ್ರೆ ಅದರ ಆಭರಣಗಳ ಶೈಲಿನೇ ನಾವು ಅದನ್ನು ತಗೊಂಡ್ರೆ ಒಂದು ತಾಸು ಮೇಲೆ ಆಗ್ತದೆ ಸರ್. ಅಂದರೆ ಭಾರ ಇರುತ್ತಾ? ಅದೆಲ್ಲ ಸರ್ ಭಾರ ಇರ್ತದೆ ಸರ್. ಇದು ಸುಮಾರು ತಲೆ ಮೇಲೆ ಕಟ್ತಕ್ಕಂಥ ಕಿರೀಟ ಸುಮಾರು ಒಂದು 10 kg ಶೆನಕ್ಕೆ ಇರ್ತದೆ ಸರ್, ಸ್ವಲ್ಪ ಹೆಚ್ಚು ಕಡೆ. ಅದು ಒಂದು ಇಲ್ಲಿ 2 ಭುಜ ಕಿರೀಟ ಅಂತ ಬರ್ತದೆ ಸರ್. ಅದು ಅವೆಲ್ಲ ಭಾಳ ಇರ್ತಕ್ಕಂಥದ್ದು. ಅಂದರೆ ಮನುಷ್ಯನಿಗೆ ಆಡಬೇಕು, ನಾವು ಕುಣಿಬೇಕು ಅಂತಕ್ಕಂಥದ್ದನ್ನ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಅದೇನು ಅನಿಸಲ್ಲ ಸರ್. ಆ ಒಂದು ಅಲಂಕಾರ ಸಿದ್ಧತೆ ಅಲ್ಲ ಸರ್. ಇಲ್ಲಿಂದ ಉಡುಗೆನೆ, ಆ ಉಡುಗೆ ಎಲ್ಲಿ ಯಾವುದು ಬರಲ್ಲ ಸರ್. ಈ ಕಡೆ 2 ಒಂದು ಬಿಟ್ಟು ಸುಂಗ್ ಥರ ಬಿಟ್ಟು ಆ ಪಟ್ಟಿ ತಗೊಂಡು ಕಟ್ತಕ್ಕಂಥದ್ದು, ಆಮೇಲೆ ಕೋಟಿನ ಮೇಲೆ ಇಲ್ಲಿ 1-2 ಮಣಿಪಟ್ಟ, ಆಮೇಲೆ ಇಲ್ಲೆಲ್ಲ ಮಾಲೆಗಳು, ಆಮೇಲೆ ಇಲ್ಲಿ ಗೊಂಡೆ ಕಟ್ತಾರೆ ಸರ್. ಆಮೇಲೆ ಈ 2 ಭುಜ ಕಿರೀಟ, ತಲೆ ಕಿರೀಟ ಕಟ್ಕೊಂಡು ಅದರ ಅಲಂಕಾರನೇ ಆ ಒಂದು ತೇಜಸ್ಸೇ ಬೇರೆ ಸರ್, ಬಯಲಾಟ ತೇಜಸ್ಸು. ಅದೇ ರೀತಿಯಾಗಿ ಈಗ ತಿಪ್ಪೇಸ್ವಾಮಿಯವರ ಮುಂದಿನ ಕನಸು ಜೊತೆಗೆ ತಮ್ಮ ಗುರಿ ಏನು ಅನ್ನುವಂಥದ್ದು? ಇನ್ನು ಸರ್ ಇದೇ ಸುಮಾರು ಇಷ್ಟು ವರ್ಷದಿಂದ ನಾನು ಮಾಡ್ಕೊತ ಬಂದರೆ ನನ್ನ ಒಂದು ಅನಿಸಿಕೆಗೆ ಅಥವಾ ನನ್ನ ಒಂದು ಪ್ರಯತ್ನಕ್ಕೆ ಎಲ್ಲಿನೂ ಅಷ್ಟು ಸರಿಯಾದ ಒಂದು ಸಮಂಜಸ ವೇದಿಕೆ ಆಗಲಿ, ಸಹಕಾರ ಆಗಲಿ ಯಾಕೋ ನನಗೆ ಸರಿಯಾಗಿ ದೊರೆಯಲಿಲ್ಲ ಸರ್. ಉದಾಹರಣೆಯಾಗಿ ಬಯಲಾಟ ನಾನು ಅನೇಕ ಇದರಲ್ಲಿ ಕೇಳಿದೆ ಸರ್. ನಾನು ಇದನ್ನು ಒಂದು ರಾಷ್ಟ್ರ ಮಟ್ಟದ ಪ್ರದರ್ಶನಕ್ಕೆ ಯಾವ ರೀತಿ ನಾವು ಮಾಡಬೇಕು, ಏನು ಚಿಂತನೆಗಳು ಅಂತ. ಅದಕ್ಕಾಗಿ ಒಂದು ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆನೂ ಏರ್ಪಾಡು ಮಾಡಿದೆ ಸರ್. ರಾಜ್ಯ ಮಟ್ಟದ ಕೋವಿಡ್ ಸಂದರ್ಭದಲ್ಲಿ ಪ್ರದರ್ಶನಗಳಿದ್ದಿಲ್ಲ, ಆಗ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆ, ಈಗ ಪ್ರದರ್ಶನ ಸ್ಪರ್ಧೆ ಮಾಡಬೇಕು ಅಂತ ಒಂದು ನನ್ನ ಚಿಂತನೆ ಸರ್. ರಾಜ್ಯ ಮಟ್ಟದ ಬಯಲಾಟ ಇವತ್ತು ಸ್ಪರ್ಧಾ ಜಗತ್ತು ಸರ್ ಇದು. ಇವತ್ತು ನಾವು ಏನಾದರೂ ಅಚೀವ್ಮೆಂಟ್ ಮಾಡಬೇಕಂದ್ರೆ ಸ್ಪರ್ಧೆಯ ಮೂಲಕನೇ ಒಂದು ತಲುಪ್ತಕ್ಕಂಥದ್ದು. ಆಮೇಲೆ ನಮ್ಮ ಕಲಾ ಪ್ರಕಾರ ಯಾಕೆ ಇದು ಇಷ್ಟೇ ಸೀಮಿತವಾಗಿದೆ, ಯಾಕೆ ಇದನ್ನು ನಾವು ಮಾಡ್ಲೇಷನ್ ಮಾಡಿ ಒಂದು ವ್ಯವಸ್ಥಿತವಾಗಿ, ಉದಾಹರಣೆ ಸರ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕ್ರಿಕೆಟ್ ಇದೆ ಸರ್, ಕ್ರೀಡೆ ಅದು ಟೆಸ್ಟ್ ಅಂತಲೂ ಇದೆ, 50 ಓವರ್ ಆಟನೂ ಇದೆ, 2020 ಅಂತಲೂ ಬಂದಿದೆ. ಇವತ್ತು ಹೆಚ್ಚಾಗಿ ಜನ ಯಾವುದಕ್ಕೆ ವಾಲಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಯಲಾಟ ಪೂರ್ವದ್ದು ಬಯಲಾಟ ಇರಲಿ, ಅದೇ ಮೂಲ ಸಿದ್ಧಾಂತದ ಮೇಲೆ ಅದನ್ನು ತಗೊಂಡು ಇವತ್ತಿನ ಯಾಕೆ ಕೆಲವೊಂದು ವಿದ್ವಾಂಸರು ಇದನ್ನು ತಗೊಂಡು ಯಾಕೆ ಮಾಡ್ಲೇಷನ್ ಮಾಡ್ತಾರೆ, ಕೆಲವರು ಪ್ರಯತ್ನ ಮಾಡ್ತದೆ ಸರ್ ಇದರ ಮಾಡಲಿ ಎಂಬ ಅದು ಒಂದು ರಾಜ್ಯ ಮಟ್ಟದ ಪ್ರದರ್ಶನ. ಎರಡನೇದಾಗಿ ಸಾಮಾಜಿಕ ಜಾಗೃತಿಯಾಗಿ ಸಹ ಹೆಚ್ಚಿಗೆ ನನಗೆ ಭಾಳಷ್ಟು ಸಮಾನವಾಗಿರ್ತಕ್ಕಂಥ ಆಸಕ್ತಿ. ಇವತ್ತು ನಮಗೆ ಇದು ಅವಶ್ಯಕತೆನಾ, ಓಟ್ ಹಾಕ್ರಿ ಅಂತ ಹೇಳ್ತಕ್ಕಂಥದ್ದು ಅವಶ್ಯಕತೆನಾ, ಯಾಕೆ ಹಿಂಗಾಗ್ತಾ ಇದೆ? ಎರಡನೇದಾಗಿ ರಸ್ತೆಗಳಲ್ಲಿ ಅಂಶಗಳು ಏಕೆ ಅವಶ್ಯಕತೆ, ಸಿಗ್ನಲ್ ಇದ್ರೆ ಸಾಕಲ್ಲ ಅಂತಂದೇಳಿ ಅದಕ್ಕೆ ನಾನು ಒಂದು ರಾಷ್ಟ್ರ ಮಟ್ಟದ ಬಲಿಷ್ಠ ರಾಷ್ಟ್ರಕ್ಕೆ ಪ್ರಬುದ್ಧ ಅಂಶಗಳು ಏನು, ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕಂದ್ರೆ ನಾವು ಏನು ಪ್ರಬುದ್ಧ ಅಂಶಗಳು ಬೇಕು ಅಂತಕ್ಕಂಥದ್ದು, ಅದನ್ನು ಒಂದು ಪ್ರಬಂಧ ಸ್ಪರ್ಧೆನ ಅಥವಾ ಒಂದು ಸ್ಪೀಚ್ನ ಇದನ್ನು ಒಂದು ಪ್ರತಿ ಶಾಲೆಗಳಲ್ಲಿ ನಡೆಸ್ತಾ ಇದನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ, ಒಂದು ರಾಜ್ಯ ಮಟ್ಟದಲ್ಲಿ, ಇದನ್ನು ದೊಡ್ಡ ಮಟ್ಟದಲ್ಲಿ ಬಲಿಷ್ಠ ರಾಷ್ಟ್ರಕ್ಕೆ ಯಾವ್ಯಾವ ಪ್ರಬುದ್ಧ ಅಂಶಗಳು ಅಂತಕ್ಕಂಥದ್ದು ನಮ್ಮ ಬಯಲಾಟ ಕಲಾ ಪ್ರಕಾರವನ್ನು ಈ ಪೌರಾಣಿಕ ಸಾಮಾಜಿಕಗಳ ಜೊತೆಗೆ ಜಾಗೃತಿ ಪ್ರದರ್ಶನಗಳನ್ನು ಮಾಡಬೇಕು ಅಂತ. ಉದಾಹರಣೆಗಾಗಿ KSRTC ಸಂಚಾರ ವಿಭಾಗದಲ್ಲಿ ಅವರು ಏನು ಜಾಗೃತಿಗಳನ್ನು ನೋಡ್ತಾರೆ. ಉದಾಹರಣೆಗೆ ಸರ್ ರೀಸೆಂಟಾಗಿ ಮೊನ್ನೆ ಒಂದು ಹೊಸಪೇಟೆಯಲ್ಲಿ ಒಬ್ಬ ಮಗಳು ತನ್ನ ಬಸ್ಸು ಸೀಟ್ ಹಿಡಿಲಿಕ್ಕಾಗಿ ಎಲ್ಲಿ ನೋಡಿ ಸರ್ ಹೋಗತಕ್ಕಂಥ ಬಸ್ ನಿಧಾನಕ್ಕಾಗಲ್ಲ, ಸೀಟ್ ಅವಸರದಲ್ಲಿ ಆ ಮಗುನ ಕೆಳಗಡೆ ಬಿಡಿಸಿ ಬಸ್ಸು ಚಕ್ರ ಮೇಲೆ ಹೋಗ್ಬಿಡ್ತು ಸರ್. ಪಾಪ ಅಲ್ಲಿ ಮಗು ಡೆತ್ ಆಯಿತು. ಯಾಕೆ ಎದಕ್ಕೆ ನಾವು ಅಷ್ಟು ಅವಸರ ಮಾಡ್ತಕ್ಕಂಥದ್ದು ಏನಿದೆ? ಈತೆಯಾಗಿ KSRTC ಜಾಗೃತಿ, ಆರೋಗ್ಯ ಸೌಲಭ್ಯ, ಉದಾಹರಣೆಗೆ ಸರ್ಕಾರಿ ಆಸ್ಪತ್ರೆಗಳು ಉಚಿತವಾಗಿ ಸೌಲಭ್ಯಗಳನ್ನು ಕೊಡ್ತಾ ಇದ್ರು ಕೂಡ ಜನ ನುಗ್ಗು ನಾನು ಮೊದಲು ಹೋಗಿ ಟಿಕೆಟ್ ತಗೋಬೇಕು, ನಾನು ಮೊದಲು ಇದು ಮಾಡೋದು, ಯಾಕೆ ಅಷ್ಟು ಅವಸರ ಮಾಡ್ತಾರೆ? ಕೆಲವೊಂದು ಅನೇಕ ಈ ರೀತಿಯಾಗಿ ಇನ್ನೂ ಅನೇಕ ಶೈಕ್ಷಣಿಕವಾಗಿ ಜಾಗೃತಿ, ಈ ರೀತಿಯಾಗಿ ನಮಗೆ ಸರ್ಕಾರ ನಮಗೆ ಏನಾದರೂ ಅನುಕೂಲ ಮಾಡಿಕೊಟ್ರೆ ಜಾಗೃತಿ ಪ್ರದರ್ಶನಗಳನ್ನು ಸಹ ನಾನು ಮಾಡಬೇಕಂತ ಭಾಳ ಆದ ಒಂದು ಕನಸು. ಬಹಳ ಸಂತೋಷ ಆಯಿತು ಸರ್. ಆ್ಯಕ್ಚುಲಿ ಮಾತನಾಡಬೇಕು ಅನ್ನುವಂಥದ್ದಾದರೆ ತಮ್ಮ ಬಗ್ಗೆ, ತಮ್ಮ ಒಂದು ಈ ಬಯಲಾಟದ ಏನು ಸಂಪೂರ್ಣವಾದಂಥ ವಿವರಣೆಯನ್ನು ನೋಡುವಂಥದ್ದಾದರೆ ಈ 1 ಗಂಟೆಗಳ ಕಾರ್ಯಕ್ರಮ ಖಂಡಿತವಾಗಿಯೂ ಸಾಕಾಗೋದಿಲ್ಲ. ಸಮಯದ ಅಭಾವ ಇರೋದರಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಈಗ ಮುಗಿಸುವಂಥ ಹಂತಕ್ಕೆ ಬಂದಿದ್ದೇವೆ. ತಮ್ಮ ಪ್ರಾರಂಭದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ತಮ್ಮ ಒಂದು ಕನಸುಗಳು ಯಾವ ರೀತಿಯಾಗಿದೆ, ಮುಂದಿನ ದಿನದಲ್ಲಿ ಏನು ಗುರಿಗಳಿದೆ, ಎಲ್ಲವನ್ನ ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಂಡಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅಭಿನಂದನೆಗಳ ತಿಳಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಈ ಒಂದು ಚಂದನ DD ವಾಹಿನಿಗೂ ಮತ್ತು ತಮ್ಮೆಲ್ಲರಿಗೂ
ವೀಕ್ಷಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಇಂದಿನ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಗಳು ಮಾತನಾಡಿದ್ರು. ಬಯಲಾಟದಲ್ಲಿ ಯಾವ ರೀತಿಯಾದಂಥ ಕಲಾ ಪ್ರಕಾರಗಳಿದೆ, ಜೊತೆಯಲ್ಲಿ ಅವರು ನಡೆದು ಬಂದಿರುವಂಥ ಹಾದಿ ಎಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಂದಿನಂತೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತ ನಡೆಯುವಂಥ ಕಾರ್ಯಕ್ರಮಗಳ ವಿವರ ನಿಮಗಾಗಿ. ಮಹಿಳಾ ದಿನಾಚರಣೆ ಮತ್ತು ಪತ್ರಕರ್ತೆಯರು ಹಾಗೂ ಸಾಧಕಿಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 3/4/2024 ಬುಧವಾರ. ಸಮಯ ಬೆಳಗ್ಗೆ 10:30. ಸ್ಥಳ ಸೆಮಿನಾರ್ ಹಾಲ್, ಜ್ಞಾನಜ್ಯೋತಿ ಸಭಾಂಗಣ, ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಮೈಸೂರು ಬ್ಯಾಂಕ್ ವೃತ್ತ, ಬೆಂಗಳೂರು. ಅದೇ ರೀತಿಯಾಗಿ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಚಿನ್ನ ಹಾಗೂ ಬೆಳ್ಳಿಯ ದರ: ಚಿನ್ನ ಅಪರಂಜಿ 10 ಗ್ರಾಮ್ಗೆ 69,390 ರೂಪಾಯಿಗಳು. ಚಿನ್ನ 22 ಕ್ಯಾರೆಟ್ 10 ಗ್ರಾಮ್ಗೆ 63,610 ರೂಪಾಯಿಗಳು. ಅದೇ ರೀತಿಯಾಗಿ ಬೆಳ್ಳಿ ಪ್ರತಿ 10 ಗ್ರಾಮ್ಗೆ 776 ರೂಪಾಯಿಗಳು. ಅಂತೆಯೇ ಮಾರುಕಟ್ಟೆಯ ಧಾರಣೆ ಪ್ರತಿ ಕ್ವಿಂಟಾಲ್ಗೆ: ರಾಗಿ ಉತ್ತಮ ಕನಿಷ್ಠ 4,100 ರೂಪಾಯಿ, ಗರಿಷ್ಠ 4,300 ರೂಪಾಯಿ. ಅಕ್ಕಿ ಮಧ್ಯಮ ಕನಿಷ್ಠ 6,000, ಗರಿಷ್ಠ 6,200 ರೂಪಾಯಿಗಳು. ಗೋಧಿ ಸ್ಥಳೀಯ ಕನಿಷ್ಠ 3,900, ಗರಿಷ್ಠ 4,200. ತೊಗರಿಬೇಳೆ ಕನಿಷ್ಠ 13,800 ರೂಪಾಯಿ, ಗರಿಷ್ಠ 16,000. ತೆಂಗಿನಕಾಯಿ ಪ್ರತಿ 1,000ಕ್ಕೆ ಕನಿಷ್ಠ 15,000, ಗರಿಷ್ಠ 25,000. ನೆಲಗಡಲೆ 4,400 ರೂಪಾಯಿ ಕನಿಷ್ಠ, ಅದೇ ರೀತಿಯಾಗಿ 5,000 ಗರಿಷ್ಠ. ಇನ್ನು ಹಣ್ಣು ಮತ್ತು ತರಕಾರಿ ಪ್ರತಿ ಕ್ವಿಂಟಾಲ್ಗೆ: ಈರುಳ್ಳಿ ಕನಿಷ್ಠ 1,100 ರೂಪಾಯಿ, ಗರಿಷ್ಠ 1,700. ಆಲೂಗಡ್ಡೆ ಕನಿಷ್ಠ 1,800, ಗರಿಷ್ಠ 2,300. ಟೊಮೆಟೊ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,200, ಗರಿಷ್ಠ 1,500. ಸೇಬು ಕನಿಷ್ಠ 8,000, ಗರಿಷ್ಠ 12,000. ಇನ್ನು ಏಲಕ್ಕಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,550, ಗರಿಷ್ಠ 3,200 ರೂಪಾಯಿಗಳು. ಅದೇ ರೀತಿಯಾಗಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರ ಜೊತೆಗೆ ನಾವು ಭಾಗವಹಿಸಿದ್ವಿ. ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳ ಜೊತೆಯಲ್ಲಿ ಈ ಒಂದು ವಿಶೇಷವಾದಂಥ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದನ ವಾಹಿನಿ. ನಮಸ್ಕಾರ.